ಎಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ಈ ಪವಿತ್ರವಾದ ಸಭೆ ದಿನದಲ್ಲಿ ಇಲ್ಲಿ ಇಬ್ಬರು ಮೂರು ನನ್ನ ನಾಮದಲ್ಲಿ ಕೂಡಿರ್ತಾರೆ, ಮಧ್ಯದಲ್ಲಿ ನಾನು ಇರ್ತೀನಿ ಅಂತ ವಾಗ್ದಾನ ಕೊಟ್ಟ ದೇವರು, ನೀವು ನಮ್ಮ ಮಧ್ಯದಲ್ಲಿ ಇದ್ದೀರಾ ಅಂತ ನಾವು ನಂಬ್ತೀವಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ನಿಮ್ಮ ವಾಕ್ಯವನ್ನು ನಾವು ಓದುವಾಗಲೂ ಕೇಳುವಾಗಲೂ ನಮ್ಮ ಜೊತೆ ಇದು ನೀವು ನಡೆಸ್ತೀರಾ ಅಂತ ನಂಬ್ತೀವಿ. ಹೌದಪ್ಪ, ಪ್ರತಿಯೊಬ್ಬರ ಜೊತೆನೂ ಮಾತನಾಡಿ ನಿಮ್ಮ ಮನಸ್ಸಿನ ಆಳದಿಂದ ನಮ್ಮ ಜೊತೆ ಏನು ಮಾತನಾಡಬೇಕು ಅಂತಿದ್ದೀರೋ ಅದು ನಿಮ್ಮ ವಾಕ್ಯದ ಮೂಲಕ ನೀವು ನಮ್ಮನ್ನು ಗೈಡ್ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ಇವತ್ತು ನಾವು ನಮ್ಮ ವಾಕ್ಯಗಳನ್ನೆಲ್ಲ ಓದುವಾಗ ಸ್ವಲ್ಪವಾಗಿ ಅಪ್ಪ ನಿಮ್ಮ ಮನಸ್ಸನ್ನು ನಿಮ್ಮ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಎಲ್ಲ ವಿಷಯಗಳಲ್ಲಿಯೂ ನಿಮ್ಮ ನಾಮ ಮಹಿಮೆ ಹೊಂದಲಿ. ಹೌದಪ್ಪ, ನಮ್ಮನ್ನು ಯಾವ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತೀವಿ, ಯಾವುದೆಲ್ಲ ಜಾಗಗಳೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಿರೋ ಆ ಜಾಗದಲ್ಲೆಲ್ಲ ನಮ್ಮ ಜೊತೆ ನೀವು ನಡೆಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ಪ್ರತಿಯೊಬ್ಬರ ಜೊತೆನೂ ಮಾತನಾಡಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಪ್ರೀತಿ, ಮರ್ಯಾದೆ ಮತ್ತು ದೇವರಿಗೆ ಏನು ಹೇಳ್ತೀರಾ, ಒಬಿಡಿಯೆಂಟ್ ಆಗಿರುವುದು, ದೇವರು ಹೇಳುವ ರೀತಿಯಲ್ಲಿ ನಾವು ನಡೆಯುವುದು. ಇವಾಗ ನಾವು ಇವತ್ತು ಯಾವುದೋ ಕುರಿತಾಗಿ ನೋಡೋಣ ಅಂದರೆ, ದೇವರು ಒಂದು ವಾಗ್ದಾನ ಯಾರು ಕೊಡ್ತಾರೆ ಅಂದರೆ, ಯಾಕೋಬನಿಗೆ ಒಂದು ವಾಗ್ದಾನ ಕೊಡ್ತಾರೆ. ಆದಿಕಾಂಡ 28ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಬೇಕಾದ್ರೆ, ಆದಿಕಾಂಡ 28 11ರಿಂದ ಓದಿ. ಆದಿಕಾಂಡ 28ನೇ ಅಧ್ಯಾಯ 28 ವಚನ 11ರಿಂದ. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಕರ್ತರು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಕರ್ತರು. ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಯವರೆಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗಿ ಇರುವುದು. ನೀನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದರು. ಆಮೇನ್. ಆಮೇನ್. ನೋಡಿ, ಇದನ್ನು ಎಷ್ಟೋ ಸತಿ ನಾನು ಓದಿದ್ದೀನಿ. ಕೆಲವು ಲಾಸ್ಟ್ 8 ಮಂತ್ಸಲ್ಲಿ ಕಡಿಮೆ ಅಂದರೆ ಕಡಿಮೆ, ಬರೀ ಇಷ್ಟು 10ರಿಂದ 15ನೇ ವಾಕ್ಯದವರೆಗೂ ಕಡಿಮೆ ಅಂದರೆ ಒಂದು 50-60 ಸತಿ ಓದಿರ್ತೀನಿ. ಯಾಕಂದರೆ ದೇವರು ಈ ಮಾತನ್ನು ನಾನು ಒಂದು ವಿಷಯದ ಕುರಿತ ಕೇಳಬೇಕಾದ್ರೆ ನನಗೆ ಕೊಟ್ಟರು. ಆದರೆ ವಾಕ್ಯವನ್ನು ಕೊಟ್ಟ ಮೇಲೆ ಎಷ್ಟೋ ಸತಿ ಆ ವಾಕ್ಯ ನಮ್ಗೆ ಅರ್ಥ ಆಗಲ್ಲ. ಎಷ್ಟೋ ವಾಕ್ಯಗಳು ದೇವರು ಕೆಲವು ವಿಷಯಗಳಿಗೋಸ್ಕರ ಅವರು ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾರೆ, ಉತ್ತರವಾಗಿ ಕೊಡ್ತಾರೆ. ಆದರೆ ಆ ವಾಕ್ಯದ ಅರ್ಥ ನಮಗೆ ಆ ಒಂದು ಸರ್ಟನ್ ಪೀರಿಯಡ್ ಬರುವವರೆಗೂ ನಮ್ಗೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್, ದೇವ್ರ ಹತ್ರ ನಾನೊಂದು ಮಿನಿಸ್ಟ್ರಿ ಹೊಸದಾಗಿ ಒಂದು ಬೇರೆ ಯಾವುದೋ ಒಂದು ಸೆಕ್ಟ್ರಲ್ಲಿ ಸ್ಟಾರ್ಟ್ ಮಾಡಬೇಕು, ದೇವ್ರಿಗೋಸ್ಕರ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇರಬೇಕಾದ್ರೆ, ದೇವ್ರ ಹತ್ರ ಕೇಳ್ತಾ ಇರಬೇಕಾದ್ರೆ ತುಂಬ ಡೈರೆಕ್ಟಾಗಿ ಒಂದು ಮಾತನ್ನು ಕೊಟ್ಟರು. ಆದರೆ ದೇವರು ಡೈರೆಕ್ಟಾಗಿ ಮಾತನಾಡಿದ್ದನ್ನು ಸಹ ನಾವು ಆ ಒಂದು ಸಿಚುವೇಶನ್ ಇನ್ನೇನು ನಾವು ಸ್ಟಾರ್ಟ್ ಮಾಡಬೇಕು, ಇನ್ನೇನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಆಸೆ ಇರಬೇಕಾದ್ರೆ, ನಾವು ದೇವರು ಡೈರೆಕ್ಟಾಗೇ ವಾಕ್ಯ ಕೊಟ್ಟರು ನಮಗೇನಾಗಲ್ಲ, ಅರ್ಥ ಆಗಲ್ಲ. ಎಷ್ಟೋ ಸತಿ ದೇವರ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೆಲವು ಕಾಲ ಬರಬೇಕು. ಯಾಕೆ ಈ ಕಾಲ ಬರಬೇಕಂದ್ರೆ, ನೋಡಿ, ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ದೇವರು ಆ ಕಾಲದಲ್ಲಿ ಈ ರೀತಿಯಾಗಿ ಮಾತಾಡಿದ್ರು, ಹಾಗಾದರೆ ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ, ಆ ಕಾಲದಲ್ಲಿ ಅಂದರೆ ಬೈಬಲ್ ಕುರಿತಾಗಿ ಮಾತಾಡ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಎಷ್ಟೋ ಸಿಚುವೇಶನಲ್ಲಿ ದೇವರು ಆ ಸಮಯಕ್ಕೆ ಒಂದು ಮಾತನ್ನು ಮಾತಾಡಿರ್ತಾರೆ. ಏನಂತ, ಹೋಗಿ ಇದನ್ನು ಮಾಡು ಅಂತ ಡೈರೆಕ್ಟಾಗಿ ಹೇಳಿರ್ಬೋದು ನಿಮಗೆ, ಇದನ್ನು ಹೋಗಿ ಮಾಡು, ಇದನ್ನು ನಾನು ನಡೆಸ್ತೀನಿ.
ಅಥವಾ ನಿಮಗೆ ಒಂದು ಫೇತ್ ಕೊಡುವಂಥ ರೀತಿಯಲ್ಲಿ ಮಾತು ಹೇಳಿರ್ಬೋದು. ಎಷ್ಟೋ ವಾಕ್ಯಗಳಿದೆ. ಈ ರೀತಿ ವಾಕ್ಯಗಳನ್ನು ದೇವರು ಕೊಟ್ಟ ಮೇಲೆ, ಒಂದು ವೇಳೆ ದೇವರು ಕೊಡ್ತಾ ಇದ್ದಾರೆ, ನಿಮ್ಗೆ ಹೇಳ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಆದರೆ ದೇವರ ಆ ವಾಕ್ಯವನ್ನು ಕೊಟ್ಟ ಮೇಲೆ ನಾವೇನು ಮಾಡಿಬಿಡ್ತೀವಿ ಅಂದರೆ, ದೇವರು ಇದನ್ನು ಹೇಳಿದ್ರು, ಸೊ ಏನು ಮಾಡ್ತೀನಿ, ನೆಕ್ಸ್ಟ್ ಹೋಗ್ಬಿಡ್ತೀನಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಬ್ರು ಏನು ಕೊಟ್ರಂದರೆ, ನೀವೊಬ್ಬರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನೋ ನೀವಿಬ್ಬರು ಪಾರ್ಟ್ನರ್ಸ್ ಆಗಿದ್ದೀರಾ ಬಿಸ್ನೆಸ್ಸಲ್ಲಿ. ಆ ಬಿಸ್ನೆಸ್ಸಲ್ಲಿ ನೀವು ಪಾರ್ಟ್ನರ್ ಆಗಿರಬೇಕಾದ್ರೆ ನೀವೇನು ಮಾಡಿಬಿಡ್ತೀರಾ ಅಂದರೆ, ಸಂಪೂರ್ಣವಾಗಿ ಅವ್ರನ್ನ 1 ವರ್ಷ 2 ವರ್ಷ ಗೊತ್ತಾದ್ಮೇಲೆ ಏನು ಮಾಡ್ತೀವಿ, ಸಂಪೂರ್ಣವಾಗಿ ನಂಬಿ ಅವ್ರು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಂದ್ರು ನಾವೇನು ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡದೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಏನು ಹೇಳಿದ್ರು ಏನು ಮಾಡಿಬಿಡ್ತೀವಿ, ಒಬ್ರ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಬಂದುಬಿಟ್ರೆ ಏನು ಮಾಡ್ತೀವಿ, ಅವ್ರು ಏನು ಹೇಳಿದ್ರು ಯೋಚನೆ ಮಾಡದೆ ಏನು ಮಾಡ್ತೀವಿ, ನಾವು ಆ ಕೆಲಸವನ್ನು ಮಾಡ್ತೀವಿ. ನಾವು ಮಾಡುವಂಥ ದೊಡ್ಡ ತಪ್ಪು ಮನುಷ್ಯರನ್ನು ಅಷ್ಟು ನಂಬುವುದು. ನೋಡಿ, ನಾವು ಬಿಸ್ನೆಸ್, ಅದು ಎಕ್ಸಾಂಪಲ್ ಹೇಳ್ತೇವೆ, ಒಂದು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಬೇಕಂದ್ರೂ ಸಹ ನಾವೇನು ಮಾಡ್ತೀವಿ, ಆವಾಗ ಆ ಕಾಲಕ್ಕೆ ಸರಿಯಾಗಿ ಏನು ಮಾಡಬೇಕು, ದೇವ್ರ ಹತ್ರ ಹೋಗಿ ನಾವು ಉತ್ತರ ಕೇಳಬೇಕು. ಏನಾಯಿತು, ಆವಾಗ ಆ ಕಾಲಕ್ಕೆ ಸರಿಯಾಗಿ ನಾವೇನು ಮಾಡಬೇಕು, ದೇವ್ರ ಹತ್ರ ಹೋಗಿ ಉತ್ತರ ಕೇಳಿ. ನಾವು ಮನುಷ್ಯರು ನಂಬುವಾಗ ಒಂದು ವೇಳೆ ಒಂದು 5-6 ವರ್ಷ ಆದಮೇಲೆ ಆ ಒಂದು ಮನುಷ್ಯನೋ ನಮ್ಮನ್ನು ಏಮಾರಿಸ್ಬಿಟ್ಟು ಹೋಗ್ಬಿಟ್ರೆ ನಾವೇನು ಹೇಳ್ತೀವಿ, ದೇವರೇ ನೀವು ಹೇಳಿದ್ರಿಂದ ತಾನೇ ನಾನೇನು ಮಾಡಿದೆ ಇಲ್ಲೋದು. ದೇವ್ರು ಯಾವಾಗ ಹೇಳಿರ್ತಾರೆ, 4-5 ವರ್ಷಕ್ಕೆ ಮುಂಚೆ ಏನು ಹೇಳಿರ್ತಾರೆ, ನೀವು ನಂಬಿ ಇಲ್ಲಿ ಹೋಗ್ಬೋದು ಅಂತ. ಆದರೆ ನಾವೇನು ಮಾಡ್ತೀವಿ, 5 ವರ್ಷ ಆದಮೇಲೂ ಸಹ ಅದೇ ವಾಕ್ಯವನ್ನು ಹಿಡ್ಕೊಂಡು ಏನು ಮಾಡ್ತೀವಿ, ಇನ್ನು ಹೋಗ್ತಾರೆ. ಇದಕ್ಕೆ ಇನ್ನೊಂದು ವಾಕ್ಯ ನಾವೆಲ್ಲ ಓದ್ಬೋದು ಅಂದರೆ, ಇಸ್ರೇಲ್ ಜನರು ಸಹ ಐಸೆಯ 43 ಅಂದ್ಕೊಳ್ತೀನಿ, ಆಮೇಲೆ ಓದ್ಕೊಳ್ಳಿ, ಮುಂಚೆ ಓದಿದ್ದೀವಿ ಇದು. ಅವ್ರೇನು ಮಾಡ್ತಾರೆ ಅಂದರೆ, ದೇವರು ಮೋಸೆ ಕಾಲದಲ್ಲಿ ಏನು ಮಾಡಿದ್ರು, ಸೀನ ಏನು ಮಾಡಿದ್ರು, 2 ಮಾಡಿದ್ರು. ಅಥವಾ ದೇವರು ಮೋಸೆ ಕಾಲದಲ್ಲಿ 10 ವಾದೆಗಳನ್ನು ಕಳಿಸೋದ್ರೆ ಅದನ್ನ ಕಾಪಾಡಿದ್ರು. ಇವಾಗಲೂ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಜನ ಕ್ರಿಸ್ತರು ದೇವರು ಲಾಸ್ಟ್ ಸೀಸನ್ ಏನು ಹೇಳ್ತೀರ, ಲಾಸ್ಟ್ ಕಾಲದಲ್ಲಿ ಆ ಕಾಲಕ್ಕೆ ಕೊಟ್ಟಂಥ ವಾಕ್ಯವನ್ನು ಏನು ಮಾಡ್ತಾರೆ, ಈ ಕಾಲದಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ದೇವರು ನಮ್ಮನ್ನು ಸೀಸನಾಗಿ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಒಂದು ಕಾಲದಲ್ಲಿ ಇದ್ದಿದ್ದು ನೆಕ್ಸ್ಟ್ ಕಾಲದಲ್ಲಿ ಏನಿರಲ್ಲ, ನಾವಿರಲ್ಲ. ಬೆಸ್ಟ್ ವೇ ಈಸಿಯಾಗಿ ನಾವು ಅರ್ಥ ಮಾಡ್ಕೊಬೋದು. ಏನು ಅರ್ಥ ಮಾಡ್ಕೊಂಬಂದರೆ, ಯಾವ ಕಾಲ, ಹೊಸ ಕಾಲದಲ್ಲಿ ನಾವು ಬಂದಿದ್ದೀವಿ ಅಂದರೆ, ಹಳೆ ಕಾಲದಲ್ಲಿ ಸುಲಭವಾಗಿದ್ದಂಥ ಕೆಲಸ. ಹಂಗಂದರೆ ನಿಮ್ಮ ಬಲದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತ ಗೊತ್ತು, ಆದರೆ ಅದೇನಾಗ್ತಾಯಿದೆ, ಸುಲಭವಾಗಿ ಏನು ಮಾಡ್ತಿದ್ರಿ, ಆ ಕೆಲಸವನ್ನು ಮಾಡ್ತಾಯಿದ್ರಿ ಅಂದರೆ ಅಲ್ಲಿ ಏನಿತ್ತು, ದೇವರ ಕೃಪೆ ಏನಿತ್ತು ಆ ಜಾಗದಲ್ಲಿ ನಿಮ್ಮ ಮೇಲಿತ್ತು. ಅಲ್ಲೆಲ್ಲೂಯ. ಅಲ್ಲೇನು ಹೇಳ್ತಾ ಇದ್ದಾರೆ, ನಾವು ಲಾಸ್ಟ್ ಕಾಲದಲ್ಲಿ ಯಾವುದೇ ಒಂದು ಕೆಲಸ ನಿಮ್ಮ ಬಲದಲ್ಲಿ ಆಗಲ್ಲ, ದೇವರ ಬಲದಲ್ಲಿ ಏನು ಮಾಡ್ತಾರೆ, ದೇವರ ಕೃಪೆಯಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ, ಅದನ್ನು ಮಾಡ್ತಾ ಇರ್ತೀವಿ. ಸಡನ್ನಾಗಿ ಏನಾಗುತ್ತೆ, ದೇವರು ಹೊಸ ಕಾಲಕ್ಕೆ ಹೋಗಿದ ತಕ್ಷಣ ಸುಲಭವಾಗಿದ್ದಂಥ ಕೆಲಸ, ದೇವರ ಕೃಪೆಯಲ್ಲಿ ಸುಲಭವಾಗಿದ್ದಂಥ ಕೆಲಸ ಸಡನ್ನಾಗಿ ಏನಾಗ್ಬಿಡುತ್ತೆ, ತುಂಬ ಕಷ್ಟವಾಗ್ಬಿಡುತ್ತೆ. ಯಾವಾಗ ನಿಮ್ಮ ಜೀವನದಲ್ಲಿ ಆ ರೀತಿ ಕಷ್ಟವಾಗ್ತಾ ಇದೆಯೋ ಅಲ್ಲಿ ಏನು ಅರ್ಥ ಅಂದರೆ, ದೇವರ ಕೃಪೆಯ ಸ್ತಂಭ ಏನಾಗಿದೆ, ನಮ್ಮನ್ನು ಬಿಟ್ಟು ಬೇರೆ ಕಡೆಗೆ ಮೂವ್ ಆಗಿದೆ. ನಾವು ಹಿಂತಿರುಗಿ ಏನಾಗಬೇಕು, ಫಾಲೋ ಮಾಡಬೇಕು ಅಂತ ಅರ್ಥ. ಅಲ್ಲೆಲ್ಲೂಯ. ನೋಡಿ, ಕೆಲವು ಜನರಿಗೆ ಸುಲಭವಾಗಿ ಪ್ರಾರ್ಥನೆ ಮಾಡ್ಬೋದು. ಕೆಲವು ಜನರಿಗೆ ಏನಿರುತ್ತೆ, ಸುಲಭವಾಗಿ ಏನು ಮಾಡ್ಬೋದು, ದೇವರ ವಾಕ್ಯವನ್ನು ಓದ್ತಾರೆ. ಅದೇ ಕೆಲವು ಜನರಿಗೆ ಏನಾಗಿರುತ್ತೆ, ಓದಾಗ. ಇವಾಗ ನೋಡಿ, ಎಷ್ಟೋ ವರ್ಷಗಳಿಂದ ನನಗೆ ದೇವರ ವಾಕ್ಯನ ಓದಬೇಕಂದ್ರೆ ಏನಿರ್ತಿರ್ಲಿಲ್ಲ, ಆಸೆನೋ ಪ್ರೀತಿನೋ ಇರಲಿಲ್ಲ. ಆದರೆ ದೇವರು ಒಬ್ಬರನ್ನು ಮುಟ್ಟಿದ ಮೇಲೆ ಏನಾಗುತ್ತೆ, ಆ ಜಾಗದಲ್ಲಿ ನಮಗೆ ದೇವರ ವಾಕ್ಯನ ಓದುವುದಕ್ಕೂ ದೇವರ ವಾಕ್ಯನ ಮಾಡುವುದಕ್ಕೆ ಏನೈತೆ, ಆ ಕೃಪೆ ದೇವ್ರು ಏನು ಮಾಡ್ತಾರೆ, ಬಲ ಕೊಡ್ತಾರೆ, ನಿಮಗೆ ಆಸೆಯನ್ನು ಕೊಡ್ತಾರೆ. ಆ ದೇವರ ಕೃಪೆ ಬಲ. ಸೊ ಆ ಕೃಪೆಯನ್ನು ಬಲವನ್ನು ದೇವರು ಕೊಡುವಾಗ ನಾನೇನು ಮಾಡ್ಬೋದು, ಸುಲಭವಾಗಿ ಏನು ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಸಡನ್ನಾಗಿ ದೇವ್ರ ಕಾಲ ಚೇಂಜ್ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂದರೆ, ದೇವರ ವಾಕ್ಯವನ್ನು ಓದುವುದಕ್ಕೂ ದೇವರ ವಾಕ್ಯ ಪ್ರಾರ್ಥನೆ ಮಾಡೋದಕ್ಕೆ ಏನಾಗುತ್ತೆ, ಸಡನ್ನಾಗಿ ಬಲ ಎಕ್ಸಾಂಪಲ್ ಕೊಡ್ತೇವೆ. ಸಡನ್ನಾಗಿ ಏನಾಗ್ಬಿಡುತ್ತೆ, ನಮ್ಮನ್ನು ಬಿಟ್ಟು ಬಲ ಎಲ್ಲ ಹೋಗಿತ್ತರ ಆಗುತ್ತೆ. ಯಾಕೆ, ದೇವರು ಕೊಟ್ಟಂಥ ಕಾಲದಲ್ಲಿ ಕೊಟ್ಟಂಥ ಜಾಗದಲ್ಲಿ ನಾವೇನು ಮಾಡಿಬಿಡ್ತೀವಿ, ದೇವರು ಮೂವ್ ಆದ ಮೇಲೆ ನಾವು ಒಂದು ಜಾಗದಲ್ಲಿ ಇದ್ದೀವಂದರೆ ಅದಕ್ಕೆ ಹೆಸರು ಲಸ್ಟ್ ಅಂತಾರೆ. ಲಸ್ಟ್ ಅಂದರೆ ಏನು, ಇಚ್ಛೆ. ಬೇರೆ ಯಾರಿಗೋ ಇಟ್ಟಂಥ ಜಾಗವನ್ನು ನಾನೇನು ಮಾಡ್ತಾಯಿದ್ದೀನಿ, ಇಲ್ಲ ನನಗಿಲ್ಲಿ ಏನಾಗಿದೆ, ಕಂಫರ್ಟಬಲ್ ಆಗಿದೆ ಅಂತ ನಾವೇನು ಮಾಡ್ತಾಯಿದ್ದೀವಿ, ಅಲ್ಲಿರುವುದು ದೇವ್ರು ಕೊಡೋಂಥ ಆಸೆ ಅಲ್ಲ, ಕಂಫರ್ಟ್ ಅಲ್ಲ, ಇಚ್ಛೆ. ಯಾಕೆ, ನನಗೆ ಹೊಸ ಜಾಗದಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಕಷ್ಟ, ಇನ್ನೂ ಸ್ವಲ್ಪ ಏನಾಗುತ್ತೆ, ದೇವರ ಬಲದಲ್ಲಿ ಇನ್ನೂ ನಾನು ಬೆಳಿಬೇಕು. ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಹಳೆಯ ಕಾಲದಲ್ಲೇ ಕೂತ್ಕೊಂಡ್ಬಿಡುವಂಥ ಎಷ್ಟೋ ಜನರು ಯಾಕೆ ದೇವರಲ್ಲಿ ಬೆಳೆಯೋಕ್ಕಾಗ್ತಾಯಿಲ್ಲ, ದೇವರು ಮುಂದೆ ದೇವರ ಸ್ತಂಭ, ನಮ್ಮ ನಡೆಸುವಂಥ ಸ್ತಂಭ ಏನಾಗಿರುತ್ತೆ,
ಮುಂದೆ ಹೋಗಿರತ್ತೆ, ನಾವೇನು ಮಾಡ್ತಾ ಇರ್ತೀವಿ, ಇನ್ನೂ ಅದೇ ಜಾಗದಲ್ಲಿ ಇರ್ತೀವಿ. ದೇವರು ಒಂದು ಜಾಗವನ್ನು ಬಿಟ್ಟು ಹೋಗು ಅನ್ನುವಾಗ, ಯಾಕಂದರೆ ನೋಡಿ, ಮೋಸೆಯನ್ನು ಇಸ್ರೇಲ್ ಜನರನ್ನು ಈಜಿಪ್ಟಿಂದ ಹಿಂದೆ ಬರಬೇಕಾದ್ರೆ ಅಲ್ಲಿಂದ ಎಲ್ಲಿಗೆ ಕಾನಾನ್ ದೇಶಕ್ಕೆ ತರಬೇಕಾದ್ರೆ ದೇವ್ರು ಏನು ಮಾಡ್ತಾರೆ, ಜರ್ನಿಯಲ್ಲಿ ಬೆಳಗಿನಲ್ಲಿ ಏನು ಮಾಡ್ತಾರಂತೆ, ಮೇಘಸ್ತಂಭ, ಇರುಳಲ್ಲಿ ಅಗ್ನಿಸ್ತಂಭ. ಅಲ್ಲೆಲ್ಲೂಯ. ದೇವರ ಪ್ರಸನ್ನತೆ ಏನು ಮಾಡ್ತಾ ಇದ್ದಾರೆ ಅವ್ರ ಜೊತೆ, ಯಾವ ರೀತಿ ಇದೆ, ಮುಂದೆ ಹೋಗುವಾಗ ಯಾವ ರೀತಿ ಇರುತ್ತಂತೆ, ಮೇಘಸ್ತಂಭ ಇರುತ್ತೆ. ಅವ್ರು ತಿರುಗಿ ಈ ನೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಗ್ನಿಸ್ತಂಭ ಇರುತ್ತೆ. ಅಲ್ಲೆಲ್ಲೂಯ. ಯಾವಾಗ ನೀವು ಆ ಅಗ್ನಿಸ್ತಂಭವನ್ನು, ಮೇಘಸ್ತಂಭವನ್ನು ಬಿಟ್ಟು ದೂರ ಹೋಗ್ತಿರೋ, ಏನಾಗುತ್ತೆ, ನಿಮ್ಮಲ್ಲಿ ಇರುವಂಥ ಬಲ ಅಲ್ಲ. ಯಾಕೆ? ಮೇಘಸ್ತಂಭದ ಕೆಲಸ ಏನು? ಮೇಘಸ್ತಂಭ ಬಿಸಿಲಲ್ಲಿ ಅವ್ರು ಅಷ್ಟು ವರ್ಷ ನಡೆದ್ರು ಯಾಕೆ ಅವರಿಂದ ಅಷ್ಟು ಚೆನ್ನಾಗಿ ನಡೆಯೋಕ್ಕಾಗ್ತಿತ್ತು? ಮೇಘಸ್ತಂಭ ಅಂದರೆ ಅದಕ್ಕೆ ಅರ್ಥ ಏನು? ಅವ್ರನ್ನ ನೆರಳಾಗಿ ಯಾರಿದ್ರು? ದೇವರಿದ್ರು. ನಮ್ಮ ಜೀವನದಲ್ಲಿ ನಮಗೆ ನೆರಳಾಗಿ ಬಿಸಿಲಿನಿಂದ, ಪಿಶಾಚಿಯಿಂದ, ಲೋಕದಿಂದ, ಎಲ್ಲದಿಂದ ಕಾಪಾಡೋದು ಯಾರು? ದೇವರು. ಅಲ್ಲೆಲ್ಲೂಯ. ಅಂಥ ದೇವರ ಮೇಘಸ್ತಂಭ ನಮ್ಮ ಮೇಲೆ ಇರಬೇಕಾದ್ರೆ ನಮ್ಮಲ್ಲಿ ಏನಿರಲ್ಲ, ಆ ಒಂದು ಸ್ಟ್ರೆಂತ್ ನಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕಂದರೆ ನೋಡಿ, ಸುಲಭವಾಗಿ ನಾವು ಒಂದು ಎಕ್ಸಾಂಪಲ್ ಏನಂದರೆ, ಗ್ಲೂಕಾನ್ ಡಿ ಒಂದು ಆ್ಯಡ್ ಬರುತ್ತೆ. ಏನು ತೋರಿಸ್ತಾರೆ? ಗ್ಲೂಕೋಸ್ದು ಒಂದು ಆ್ಯಡ್ ಬರುತ್ತೆ. ಏನು ತೋರಿಸ್ತಾರೆ? ಆ ಒಂದು ಸ್ಟ್ರಾ ಹಾಕಿ ಏನು ಮಾಡತ್ತಂತೆ, ಬಿಸಿಲು, ಆ ಬೆಂಕಿ ಏನು ಮಾಡತ್ತಂತೆ, ಸ್ಟ್ರಾ ಹಾಕಿ ಇರುವಂಥ ಸ್ಟ್ರೆಂತೆಲ್ಲ ಏನು ಮಾಡಿಬಿಡುತ್ತೆ, ಆಚೆ ತೆಗೆದುಬಿಡುತ್ತೆ. ಆ ಗ್ಲೂಕೋಸ್ ಕುಡಿದ ತಕ್ಷಣ ನಮ್ಗೆ ಏನಾಗತ್ತಂತೆ, ಸಡನ್ನಾಗಿ ಸ್ಟ್ರೆಂತ್ ಬರುತ್ತೆ ಅಂತ. ಸೊ ಮೇಘಸ್ತಂಭ ಅನ್ನೋದು ಆ ಸ್ಟ್ರೆಂತ್ ಥರ ನಮಗೆ. ಅಲ್ಲೆಲ್ಲೂಯ. ಮೇಘಸ್ತಂಭ ಅನ್ನೋದು ನಮ್ಮ ಜೀವನದಲ್ಲಿ ಆ ರೀತಿಯಾದ ಒಂದು ಸ್ಟ್ರೆಂತ್. ಆ ಒಂದು ಸ್ಟ್ರೆಂತ್ ನಮ್ಮಲ್ಲಿ ಇಲ್ಲದೆ ಹೋಗುವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಅರ್ಥ, ದೇವರು ಮೂವ್ ಆದಮೇಲೆ ನಾನು ಆ ಜಾಗದಲ್ಲಿ ಇನ್ನೂ ಇದ್ದೀನಿ ಅಂತ ಅರ್ಥ. ಅಲ್ಲೆಲ್ಲೂಯ. ನೈಟಲ್ಲಿ ಅಗ್ನಿಸ್ತಂಭ ನಮ್ಮನ್ನು ಏನು ಮಾಡುತ್ತೆ? ಅಲ್ಲ, ದಾರಿ ತೋರಿಸೋದು ಮಾತ್ರ ಅಲ್ಲ. ನೋಡಿ, ಅವ್ರು ಎಲ್ಲಿದ್ದರು? ಅರಣ್ಯದಲ್ಲಿ ನಡೀತಾ ಇದ್ರು. ಅರಣ್ಯದಲ್ಲಿ ನಡಿಬೇಕಾದ್ರೆ ಒಂದು ಅವ್ರಿಗೆ ವಾಮ್ತ್ ಬಿಸಿ ಏನು ಉಷ್ಣ ಬೇಕಾಗಿತ್ತು. ಇನ್ನೊಂದು ಅವ್ರಿಗೇನು ಬೇಕಾಗಿತ್ತು? ವೈಲ್ಡ್ ಅನಿಮಲ್ಸಿಂದ, ದುಷ್ಟ ಪ್ರಾಣಿಗಳಿಂದ ಅವ್ರಿಗೇನು ಬೇಕಾಗಿತ್ತು? ಪ್ರೊಟೆಕ್ಷನ್. ಒಂದು ಅವ್ರಿಗೆ ನಡೆಸುವಂಥ ಬೆಳಕು ಬೇಕು, ನಡೆಯುವಾಗ ಬೆಳಕು ಬೇಕು. ಇನ್ನೊಂದು ಏನು ಬೇಕು ಅವ್ರಿಗೆ? ಉಷ್ಣ, ಬಿಸಿ ಬೇಕು ನೈಟಲ್ಲಿ. ಯಾಕಂದರೆ ಅರಣ್ಯದಲ್ಲಿ ಏನಾಗುತ್ತೆ, ತುಂಬ ಡ್ರಾಪ್ ಆಗುತ್ತೆ. ಬೆಳಗ್ಗೆ ಎಷ್ಟು ಬಿಸಿಲಿರುತ್ತೋ ಅಷ್ಟೇ ಅರಣ್ಯದಲ್ಲಿ ಏನಾಗುತ್ತೆ, ನೈಟಲ್ಲಿ ಅಷ್ಟೇ ಚಳಿ ಆಗುತ್ತೆ. ಎರಡು ಅವ್ರಿಗೆ ಅದು ಬೇಕು. ಏನು ಬೇಕು? ಉಷ್ಣ, ವಾಮ್ತ್ ಬೇಕು. ಮೂರನೇದು ಏನು ಬೇಕು? ಪ್ರೊಟೆಕ್ಷನ್. ನೋಡಿ, ಕೀರ್ತನೆಗಳು 23 ಏನು ಹೇಳ್ತಾರೆ ದೇವರು? ನಿಮ್ಗೆ ಎಲ್ಲರೂ ಗೊತ್ತಿರುವಂಥ ಕೀರ್ತನೆ. ಇವನ್ ದೋ ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶಾಡೋ ಆಫ್ ಡೆತ್ ಐ ಫಿಯರ್ ನೋ ಈವಲ್ ಅಂತಾರೆ. ಹಂಗಂದರೆ ನಾನು ಕಾಡುಗಟ್ಟಲೆ ಕತ್ತಲೆಯಲ್ಲೇ ನಡೆದರೂ ಏನಾಗೋದಿಲ್ಲ, ನಾನು ಹೆದರುವುದಿಲ್ಲ. ಯಾಕಂದರೆ ನನ್ನ ಜೊತೆ ಯಾರಿದ್ದಾರೆ? ದೇವರಿದ್ದಾರೆ. ಅಲ್ಲೆಲ್ಲೂಯ. ಇನ್ನೊಂದು ಕೀರ್ತನೆಗಳು 91 ಏನು ಹೇಳ್ತಾರೆ? ಬೆಳಗಲ್ಲಿ ಏನು ಮಾಡಲ್ಲ ಸೂರ್ಯನು, ರಾತ್ರಿಯಲ್ಲಿ ಚಂದ್ರನು ನನ್ನನ್ನು ಏನು ಮಾಡೋಲ್ಲ, ಯಾವ ಕೇಡು ಮಾಡುವುದಿಲ್ಲ. ಯಾಕಂದರೆ ಏನೇ, ದೇವರು ನನ್ನ ಜೊತೆ ಇದ್ದಾರೆ. ಸೊ ದೇವರು ಬೆಳಕಿರುವಾಗ ಏನು ಬೇಕಾಗಿಲ್ಲ ನಮಗೆ? ಅಗ್ನಿಸ್ತಂಭ ಬೇಕಾಗಿಲ್ಲ. ನಮಗೇನು ಬೇಕು? ಮೇಘಸ್ತಂಭ. ನಾವು ಬೆಳಕಿರುವಾಗ ಅಗ್ನಿಸ್ತಂಭವನ್ನು ಹುಡ್ಕೋಕೆ ಹೋದರೆ ಏನಾಗುತ್ತೆ? ನಮಗೇನಾಗುತ್ತೆ? ಬಿಸಿಲಿಗೆ ಇನ್ನೂ ಎಕ್ಸ್ಟ್ರಾ ಸೇರಿಸ್ತಾರೆ. ಸೊ ನಮಗೆ ಬೆಳಕಲ್ಲಿ ಇರುವುದಂದರೆ ನಾವು ದೇವರ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಹತ್ತಿರ ಇರೋದು ದೇವರ ಜೊತೆ. ಅಲ್ಲೆಲ್ಲೂಯ. ಯಾಕಂದರೆ ದೇವರ ವಾಕ್ಯ ಏನಾಗಿದೆ? ನಮ್ಮ ದಾರಿಗೆ ದೀಪವು. ಓಕೆ. ಸೊ ನಮ್ಗೆ ಯಾವಾಗೆಲ್ಲ ಕಂಫರ್ಟಬಲ್ ಆಗಿರ್ತೀವೋ, ದೇವರ ಒಂದು ಹಸ್ತದಲ್ಲಿ ಕಂಫರ್ಟಬಲ್ ಆಗಿರ್ತೀವೋ, ಅಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ? ದೇವರ ಮೇಘಸ್ತಂಭದಲ್ಲಿ. ಹಂಗಂದರೆ ಬೆಳಗ್ಗೆ ನೈಟ್ಗೂ ನೀವು ಡಿಫ್ರೆನ್ಸ್ ಇಟ್ಕೊಬೇಕು. ನಾವು ಅರಣ್ಯದಲ್ಲೇ ಇರ್ಬೋದು, ದೇವರು ನಮ್ಮನ್ನು ಇನ್ನೂ ಸಂಪೂರ್ಣವಾಗಿ ಅವರ ವಾಗ್ದಾನದಲ್ಲಿ ನಿಲ್ಲಿಸದೇ ಇದ್ದಿರ್ಬೋದು. ಯಾಕಂದರೆ ದೇವ್ರು ಏನು ಮಾಡಿ ಜರ್ನಿ ನೋಡಿ. ಇದು ಮಾತ್ರ ಅಲ್ಲ, ಇವಾಗ ನಾವು ಎಲ್ಲಿ ಸ್ಟಾರ್ಟ್ ಮಾಡಿ? ಯಾಕೋಬಿನ ಜೀವನದಿಂದ ಸ್ಟಾರ್ಟ್ ಮಾಡೋದು. ಯಾಕೋಬು ಇವಾಗ ತಾನೇ ಅರಣ್ಯದೊಳಗಡೆ ಹೋಗ್ತಾ ಇದ್ದಾರೆ. ಅವರ ಅರಣ್ಯದ ಕಾಲ ಇವಾಗಲೇ ಸ್ಟಾರ್ಟ್ ಆಗೋದಕ್ಕೆ ಮೊದಲು ದೇವರು ಏನು ಮಾಡ್ತಾ ಇದ್ದಾರೆ? ಯಾಕೋಬನಿಗೆ ವಾಗ್ದಾನ ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ದಾವಿದನ ಜೀವನದಲ್ಲೂ ಸಹ ವಾಗ್ದಾನ ಎಲ್ಲಿ ಬರ್ತಾ ಇದೆ? ಅವನು ಕುರಿ ಮೇಯಿಸ್ತಾ ಇದ್ದಾನೆ. ಬಂದು ಏನು ಮಾಡ್ತಾ ಇದ್ದಾರೆ? ಯಾರು? ಸಾಮುವೇಲ್ ಬರ್ತಾರೆ. ಅವನಿಗೇನು ಮಾಡ್ತಾರೆ? ಅಭಿಷೇಕ ಕೊಡ್ತಾರೆ. ಅಭಿಷೇಕ ಕೊಟ್ಟಿದ್ದ ನೆಕ್ಸ್ಟ್ ಮೂಮೆಂಟ್ ಅವನ ಅರಣ್ಯ ಸ್ಟಾರ್ಟ್ ಆಯಿತು. ಅಭಿಷೇಕ ಮಾತ್ರ ಅಲ್ಲ, ವಾಗ್ದಾನ ಕೊಡ್ತಾರೆ. ಪ್ರಾಮಿಸ್ ಕೊಟ್ಟ ನೆಕ್ಸ್ಟ್ ಮೂಮೆಂಟ್ ಏನಾಗ್ತಾ ಇದೆ? ಅವನಿಗೆ ಅರಣ್ಯ, ಹಂಗಂದರೆ ಕಷ್ಟಕಾಲ ಸ್ಟಾರ್ಟ್ ಆಗ್ತಾಯಿದೆ. ಅವನೇನಾಗ್ತಾನೆ? ಮೊದಲು ಗೋಲಿಯಾತ್ನ ಹೊಡೆದ ಮೇಲೆ ಸೌಲ್ ಜೊತೆ ಹೋಗಿ ಸೇರ್ಕೊಳ್ತಾರೆ. ಸೌಲ್ ಜೊತೆ ಹೋಗಿ ಸೇರ್ಕೊಂಡ್ಮೇಲೆ ಅವನ ಕಷ್ಟಕಾಲ ಇನ್ನೂ ಹೆಚ್ಚಾಗ್ತಾಯಿದೆ. ಯಾಕೋಬನು ಸಹ ಏನು ಮಾಡ್ತಾರೆ? ಯಾಕೋಬನಿಗೆ ದೇವರು ಇಷ್ಟು ಚೆನ್ನಾಗಿ ವಾಗ್ದಾನ ಕೊಡ್ತಾರೆ. ನೆಕ್ಸ್ಟ್ ಹೋಗಿ ಎಲ್ಲಿ ಸೇರ್ಕೊಳ್ತಾರೆ? ಅವರ ಮಾವನ ಮನೇಲಿ ಹೋಗಿ ಸೇರ್ಕೊಳ್ತಾರೆ.
ಮಾವನ ಮನೆ ಯಾರು, ಅವನ ಹೆಸರೇನು? ಲಾಬಾನ್. ಹಾಂ, 29ನೇ ಅಧ್ಯಾಯದಲ್ಲಿ ನೀವು ಓದಬೇಕಾದ್ರೆ ಜೆನಿಸಿಸ್ 29ರಲ್ಲಿ ಲಾಬಾನ ಮನೇಲಿ ಹೋಗಿ ಸೇರ್ಕೊಳ್ತಾನೆ. ಲಾಬಾನ ಮನೇಲಿ ಹೋದ್ರೆ ಏನಾಯಿತು, ಯಾಕೋಬನು ಆ ಒಂದು ಪದಕ್ಕರ್ಥ ಏನು? ಚೀಟರ್, ಏಮಾರಿಸುವನು. ಆದರೆ ಅವನನ್ನೇ ಏನು ಮಾಡ್ತಾರೆ, ಅವನ ಮಾವನ ಲಾಬಾನ್ ಏನು ಮಾಡ್ತಾರೆ, ಸ್ವಂತ ರಿಲೇಟಿವ್, ಸ್ವಂತ ಮಾವ ಅವರ ಏನೋ ಮಕ್ಕಳು ಇಬ್ಬರನ್ನ ಏನು ಮಾಡಿರ್ತಾರೆ, ಇವನಿಗೆ ಏನು ಮಾಡಿರ್ತಾರೆ, ಕಟ್ಟಿಕೊಟ್ಟಿರ್ತಾರೆ. ಅಂಥ ಮನುಷ್ಯ ಏನು ಮಾಡ್ತಾರೆ, 14 ವರ್ಷ ಆದಮೇಲೂ ಸಹ ಏನು ಮಾಡ್ತಾರೆ, ಏಮಾರಿಸ್ತಾರೆ. ಯಾರನ್ನ? ಒಂದು ಏಮಾರಿಸುವವನನ್ನೇ ಒಬ್ಬರು ಏಮಾರಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ. ನೋಡಿ, ಅವನು ಅಷ್ಟು ವರ್ಷ, ಸುಮಾರು 20-25 ವರ್ಷ, ನನ್ನ ಜ್ಞಾಪಕ ಬರ್ತಲ್ಲ, ಅಟ್ಲೀಸ್ಟ್ ಕಮ್ಮಿ ಅಂದರೆ 20 ವರ್ಷ ಅವನೇನಾಗಿರ್ತಾನೆ, ಕಷ್ಟ ಕಾಲದಲ್ಲಿ ಇರ್ತಾನೆ, ಅರಣ್ಯದಲ್ಲಿ ಇರ್ತಾನೆ. ಅವನನ್ನು ಏನು ಮಾಡ್ತಾರೆ, ಸ್ವಂತ ಜನನೇ ಏನು ಮಾಡ್ತಾರೆ, ಸ್ವಂತ ತಂದೆಯ ಸ್ಥಾನದಲ್ಲಿ ಇರುವಂಥ ಒಂದು ಮನುಷ್ಯ ಏನು ಮಾಡ್ತಾನೆ, ಏಮಾರಿಸ್ತಾರೆ. ಇವನು ಯಾವ ರೀತಿ ಅವನ ತಂದೆಯನ್ನು ಏಮಾರಿಸಿದ್ನೋ ಅವನಿಗೆ ವಾಪಸ್ ಏನಾಗ್ತಾ ಇದೆ, ಇವನನ್ನು ಯಾರು ಏಮಾರಿಸ್ತಾರೆ. ಅಲ್ಲೆಲ್ಲೂಯ. ಇಂಥ ಸ್ಥಳಕ್ಕೆ ಹೋಗುವುದಕ್ಕೆ ಮೊದಲು ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ. ನಾವೇನು ಹೇಳ್ತೀವಿ, ದೇವ್ರ ವಾಗ್ದಾನ ಕೊಟ್ಟಿದ ತಕ್ಷಣ ನನ್ನ ಜೀವನ, ದೇವ್ರ ವಾಕ್ಯ ಕೊಟ್ಟಿದ ತಕ್ಷಣ, ದೇವ್ರ ವಾಕ್ಯ ಕೊಡ್ತಾ ಇದ್ದಾರೆ, ಪ್ರಾಮಿಸ್ ಕೊಡ್ತಾ ಇದ್ದಾರೆ ಅಂದರೆ ನನ್ನ ಕಷ್ಟಕಾಲ ಸ್ಟಾರ್ಟ್ ಆಗ್ತಾ ಇದೆ ಅಂತ ಪ್ರಿಪೇರ್ ಆಗಬೇಕು. ಅಲ್ಲೆಲ್ಲೂಯ. ನಾವು ಯಾವಾಗ ಪ್ರಿಪೇರ್ ಆಗದೆ ಬಿಟ್ಬಿಡ್ತೀವೋ, ದೇವರ ಅಗ್ನಿಸ್ತಂಭ ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಡುತ್ತೆ, ದೇವರ ಮೇಘಸ್ತಂಭ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ಅಲ್ಲೆಲ್ಲೂಯ. ಯಾಕಂದರೆ ದೇವರು ಎರಡೂ ನಡೆಸ್ತಾರೆ, ಬೆಳಕಿನಲ್ಲೂ ನಡೆಸ್ತಾರೆ, ಹಾಗಂದರೆ ಡೇಯಲ್ಲೂ ನಡೆಸ್ತಾರೆ, ರಾತ್ರಿಯಲ್ಲೂ ನಡೆಸ್ತಾರೆ. ದಿನದಲ್ಲಿ ನಡೆಸುವಾಗ ಮೇಘಸ್ತಂಭ ಅಂದರೆ ನಮ್ಮನ್ನು ಎಲ್ಲ ವಿಷಯಗಳಿಂದ ನಮ್ಮ ಎನರ್ಜಿ, ಯಾಕಂದರೆ ನಮ್ಮ ರಿಲೇಷನ್ಶಿಪ್ಸ್, ನಮ್ಮ ಏನು ಹೇಳ್ತಾರೆ, ನಮ್ಮ ಸಂಬಂಧಗಳಾಗಿರಲಿ, ನಮ್ಮ ಕೆಲಸವಾಗಿರಲಿ, ಎಲ್ಲ ಏನು ಬರುತ್ತೆ, ದಿನದಲ್ಲಿ ಬರುತ್ತೆ. ನಾವು ಒಂದು ದಿವಸದಲ್ಲಿ ಏನೆಲ್ಲ ಮಾಡ್ತೀವೋ ಅದೆಲ್ಲ ಎಲ್ಲಿಗೆ ಬರುತ್ತೆ, ಒಂದು ದಿನದ ಒಳಗಡೆ, ಮೇಘಸ್ತಂಭದ ಒಳಗಡೆ ಬರುತ್ತೆ. ಅದೆಲ್ಲದಕ್ಕೂ ಬಲ ಹೋಗದಂತೆ ದೇವರು ಏನು ಮಾಡ್ಕೊಳ್ತಾರೆ, ಕಾಪಾಡ್ಕೊಳ್ತಾರೆ. ಅಲ್ಲೆಲ್ಲೂಯ. ಯಾವಾಗ? ಅವ್ರು ನಡೆಯುವಾಗ, ಜೊತೆಯಲ್ಲಿ ನಡೆಯುವಾಗ. ನಾವು ಯಾವಾಗ ನಡೆಯೋದು ಬಿಟ್ಬಿಡ್ತೀವೋ, ಯಾವಾಗ ದೇವ್ರು ಎಲ್ಲಿ ತೋರಿಸ್ತಾರಲ್ಲ ಹೋಗೋದು ಬಿಟ್ಬಿಡ್ತೀವೋ, ಏನಾಗತ್ತೆ ನೋಡಿ. ದಾವಿದನ ಏನು ಮಾಡ್ತಾರೆ, ದೇವ್ರು ಎಲ್ಲೋ ಸೌಲ್ ಹತ್ರದಿಂದ ಓಡಿಸ್ತಾ ಇರ್ತಾರೆ. ಆದರೆ ದಾವಿದನ ಏನು ಮಾಡ್ತಾರೆ, ನನ್ನ ಕೈಯಿಂದ ಇನ್ನು ಓಡೋಕ್ಕಾಗಲ್ಲ ಅಂತ ಫಿಲಿಸ್ಟಿಯನ್ ಜೊತೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಸೌಲ್ ಹತ್ರದಿಂದ ಏನು ಮಾಡೋಕ್ಕಾಗಲ್ಲ, ನನಗೆ ಓಡೋಕ್ಕಾಗಲ್ಲ ಅಂತ ಅವ್ರೇನು ಮಾಡ್ತಾರೆ, ದೇವರ ಮೇಘಸ್ತಂಭ ಅಗ್ನಿಸ್ತಂಭ ಬಿಟ್ಟು ಓಡೋಗ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಅವ್ರು ಮಾಡುವಂಥ ದೊಡ್ಡ ತಪ್ಪೇನು, ದೇವರ ಪ್ರಸನ್ನತೆಯಿಂದ ಓಡೋದು. ದೇವ್ರು ತೋರಿಸುವಂಥ ದಾರಿಯಿಂದ ಏನು ಮಾಡ್ತಾಯಿದ್ದಾರೆ, ದೂರ ಹೋಗ್ತಾರೆ. ದೇವ್ರಿಗೆ ಗೊತ್ತು ಅವ್ರು ದೂರ ಹೋಗ್ತಾರೆ ಅಂತ. ಆ ಕಾರಣದಿಂದ ಏನು ಮಾಡ್ತಾರೆ, ಅದೇ ಹೇಳ್ತಾರಲ್ಲ, ದೇವರು ವಾಗ್ದಾನ ಕೊಡುವಾಗ ನಮ್ಮ ಮೂರ್ಖತನವನ್ನು ಸೇರಿಸಿಟ್ಟೆ ವಾಗ್ದಾನ ಕೊಡ್ತಾರೆ. ಅಲ್ಲೆಲ್ಲೂಯ. ನಮ್ಮ ಬಲಹೀನತೆಯನ್ನು ಸೇರಿಸಿಟ್ಟೆ ಏನು ಮಾಡ್ತಾರೆ, ಅದೆಲ್ಲ ಯೋಚನೆ ಮಾಡಿನೇ ಸೊ ದೇವರು ಇದನ್ನೇ ಎಲ್ಲಿ ಹೇಳ್ತಾರೆ ಅಂದರೆ, ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯನೇ ಓದಬೇಕಾದ್ರೆ ಅಲ್ಲೇನು ಹೇಳ್ತಾರೆ ಅಂದರೆ, ದೇವರು ಕೊಟ್ಟಂಥ ವಾಗ್ದಾನವು, ನಿಮ್ಮ ರಕ್ಷಣೆಯನ್ನು ಶುರು ಮಾಡಿದ ದೇವರು ಏನು ಮಾಡ್ತಾರೆ ಅಂತ, ಅದನ್ನು ಪೂರೈಸಿ ಮುಗಿಸ್ತಾರೆ. ಅಲ್ಲೆಲ್ಲೂಯ. ಅದಕ್ಕೇನು ಅರ್ಥ ಅಂದರೆ, ದೇವರು ಕೊಡುವಂಥ ರಕ್ಷಣೆ ಅನ್ನುವಂಥ ವಾಗ್ದಾನವಾಗಿರಲಿ, ನಿಮ್ಮ ಜೀವನದ ವಾಗ್ದಾನವಾಗಿರಲಿ, ಅದನ್ನು ನೀವು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ದೇವರು ನೀವೆಲ್ಲೆಲ್ಲ ದೂರ ಹೋಗಿ ಆ ದಾರಿಗೆ ಬರ್ತೀರಂತ ಗೊತ್ತಿರತ್ತೆ. ಅಲ್ಲೆಲ್ಲೂಯ. ಸೊ ನಾವು ಈ ವಾಕ್ಯನ ಓದಬೇಕಾದ್ರೆ ನಾನೇನು ಹೇಳ್ತಾ ಇದ್ದೆ ನೋಡಿ, ಮೋಸೆಯನ್ನು, ಇಸ್ರೇಲ್ ಜನರನ್ನು ಏನು ಮಾಡ್ತಾರೆ, ದೇವರು ಅಲ್ಲಿಂದ ಅಲ್ಲಿ ಅರಣ್ಯದಲ್ಲಿ ಎಷ್ಟು ವರ್ಷ 40 ವರ್ಷ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಕರೆದುಕೊಂಡು ಹೋಗುವಾಗಲೆಲ್ಲ ಎಲ್ಲ ಮೂರು ಜನರಿಗೂ, ದಾವಿದನಾಗಿರಲಿ, ಅಬ್ರಹಾಮನಾಗಿರಲಿ, ಯಾಕೋಬನಾಗಿರಲಿ, ಇಸ್ರೇಲ್ ಜನರಾಗಿರಲಿ, ಎಲ್ರಿಗೂ ದೇವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಅಬ್ರಹಾಮನ ಜೀವನಕ್ಕೆ ಹೋಗೋಣ ಮೊದಲು. ಜೆನಿಸಿಸ್ 12ನೇ ಅಧ್ಯಾಯ 2ನೇ ವಾಕ್ಯ. ಜೆನಿಸಿಸ್ 12:2. ಆದಿಕಾಂಡ ಜೆನೆಸಿಸ್ 12ನೇ ಅಧ್ಯಾಯ ವಚನ 2ರಿಂದ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವನನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದರು. ಆಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ, ಜೆನಿಸಿಸ್
14ನೇ ವಾಕ್ಯ, ಜೆನೆಸಿಸ್ 13:14. ಆದಿಕಾಂಡ ಜೆನೆಸಿಸ್ 13ನೇ ಅಧ್ಯಾಯ ವಚನ 14. 13ನೇ ಅಧ್ಯಾಯ ವಚನ 14. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಕರ್ತರು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನದವರನ್ನು ಲೆಕ್ಕಿಸದಾದೀತೆ. ನೀನೆದ್ದು ಈ ದೇಶದ ಎಲ್ಲ ಕಡೆಯಲ್ಲಿ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದರು. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗೂಡಾರ ಹಾಕಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು. ಆಮೇಲೆ ಸಾಕು. ನೀವು ಆಬ್ರಾಮನ ಜೀವನವನ್ನು ತಗೊಬೇಕಾದ್ರೆ ನೋಡಿ, ಮೊದಲು ಅವನ ಮನೆ ಬಿಟ್ಟು ಬರಬೇಕಾದ್ರೆ ದೇವ್ರು ಏನು ವಾಗ್ದಾನ ಕೊಡ್ತಾ ಇದ್ದಾರೆ? 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದಿದ್ವಿ. ಜೆನೆಸಿಸ್ 12:2. ತುಂಬ ನೋಟ್ ಮಾಡಿ ಓದಬೇಕಾದ ವಿಷಯ. ಜೆನೆಸಿಸ್ 12:2ನೇ ವಾಕ್ಯ. ದೇವ್ರೇನು ಹೇಳ್ತಾರೆ? ನಿನಗೆ ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನು ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೇಲೆ ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಸಾಕು. ಇದೇ ನೀವು ಜೆನೆಸಿಸ್ 15 ಓದಬೇಕಾದ್ರೂ ಸಹ ದೇವ್ರು ತಿರುಗಿ ಅವನಿಗೆ ವಾಗ್ದಾನ ಕೊಡ್ತಾರೆ. ಏನಂದ್ರೆ 5ನೇ ವಾಕ್ಯ, 4 ಮತ್ತು 5. ಆದಿಕಾಂಡ ಜೆನೆಸಿಸ್ 15ನೇ ಅಧ್ಯಾಯ ವಚನ 5. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದರು. ಅಬ್ರಾಮನು ಕರ್ತನನ್ನು ನಂಬಿದನು, ಕರ್ತರು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದರು. ಆಮೇಲೆ ಇದು 5 ಮತ್ತು 6. ನೆಕ್ಸ್ಟ್ ಏನು ಮಾಡಿ ಅಂದರೆ 18ನೇ ವಾಕ್ಯ ಓದಿ. ಜೆನೆಸಿಸ್ ಆದಿಕಾಂಡ 15:18 ವಚನ 18. ಆ ದಿನದಲ್ಲಿ ಕರ್ತರು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೇಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದರು. ಅಂದರೆ ಕೆನಿಯರು, ಕೆಜಿಯರು, ಕದ್ಮೋನಿಯರು. ಆಮೇಲೆ ಸಾಕು. ಏನು ಹೇಳ್ತಾ ಇದ್ದೀನಿ ಅಂದರೆ ಆ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ದೇವ್ರು ಏನು ಮಾಡ್ತಾ ಇದ್ದಾರೆ? ಮೊದಲು ಸಂತಾನವನ್ನು ಕೊಡ್ತೀನಿ ಅಂತ ವಾಗ್ದಾನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ? ಆ ನೆಲವನ್ನು ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ತಗೊಳಕ್ಕೆ ಹೇಳಿದೆ ಅಂದರೆ, ನೀವು ಇವಾಗ ಯಾಕೋಬನ ಕುರಿತಾಗಿ ಓದಬೇಕಂದ್ರೂ ಇವ್ರೇನು ಹೇಳ್ತಾರೆ? ನಾನು ನಿನಗೂ ನಿನ್ನ ಸಂತಾನದಕ್ಕೂ ಏನು ಮಾಡ್ತೀನಿ? ಈ ಒಂದು ನೆಲವನ್ನು, ನೀನು ಮಲ್ಕೊಂಡಿರುವಂಥ ಈ ನೆಲವನ್ನು ನಾನು ಏನು ಮಾಡ್ತೀನಿ? ನಿನ್ನ ತಂದೆ ಆಬ್ರಾಮನಿಗೂ ಈಸಾಕನಿಗೂ ಮಾಡಿದ ವಾಗ್ದಾನದ ಪ್ರಕಾರ. ಯಾವ ವಾಕ್ಯ ಅಂದರೆ ಜೆನೆಸಿಸ್ 28:13. ಜೆನೆಸಿಸ್ ಆದಿಕಾಂಡ 28 ವಚನ 13ನೇ ಅಧ್ಯಾಯ ಓದಬೇಕಾದ್ರೆ ಅಲ್ಲೂ ಆಬ್ರಾಮನಿಗೆ ಕೊಟ್ಟಂಥ ವಾಗ್ದಾನವನ್ನು ರಿಪೀಟ್ ಮಾಡ್ತಾ ಇದ್ದಾರೆ ದೇವರು. ಏನಂತ ಹೇಳ್ತಾರೆ ಯಾಕೋಬನ ಹತ್ರ ಅಂದರೆ, ನಿನ್ನ ತಂದೆ ಆಬ್ರಾಮನಿಗೂ ಈಸಾಕನಿಗೂ ನಾನು ಹೇಳಿದ ರೀತಿಯಲ್ಲಿ ನಾನೇನು ಮಾಡ್ತೀನಿ? ಕೊಡುವಂಥ ನೆಲವನ್ನು ಕೊಡ್ತೀನಿ. ಎಷ್ಟು ಜನರನ್ನು ಕೊಡ್ತೀನಿ? ಈ 14ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಡಸ್ಟಿನ ರೀತಿ, ಹಾಗಂದರೆ ಧೂಳಿನ ರೀತಿಯಲ್ಲಿ ಎಷ್ಟು ಧೂಳಿರುತ್ತೋ, ಮಣ್ಣಿರುತ್ತೋ ಅಷ್ಟು ನಾನೇನು ಮಾಡ್ತೀನಿ? ನಿಮಗೆ ಸಂತಾನವನ್ನು ಅಷ್ಟು ಹೆಚ್ಚು ಮಾಡ್ತೀನಿ ಅಂತ. ಇದನ್ನು ಓದಬೇಕಾದ್ರೆ ನನಗೆ ಮೈಂಡಲ್ಲಿ ಬರ್ತಾ ಇದ್ದ ಒಂದೇ ವಿಷಯ ಏನಂದರೆ, ಈ ನೆಲವನ್ನು ಸಂತಾನವನ್ನು ಯಾಕೆ ದೇವರು ಇಷ್ಟು ಕನೆಕ್ಟ್ ಮಾಡಿದ್ದಾರೆ? ಯಾಕೆ ದೇವರು ಡಿಸೆಂಡೆನ್ಸ್, ನಿನಗೆ ಒಂದು ದೇವರು ನಿಮ್ಮ ಮಕ್ಕಳು ಕೊಡ್ತೀನಿ ಅಂತ ಹೇಳೋದು ಓಕೆ, ಸಂತೋಷವಾದ ವಿಷಯ. ಮತ್ತು ಏನಕ್ಕೋಸ್ಕರ ದೇವರ ನೆಲವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ? ಯೋಚನೆ ಮಾಡಿ ನೋಡಿ. ನೀವು ಆನ್ಸರ್ ಮಾಡಿ, ನೀವು ಯೋಚನೆ ಮಾಡಿ. ಎಷ್ಟೋ ಸತಿ ಓದಿರ್ತೀವಲ್ಲ ಈ ವಿಷಯವನ್ನು. ಎರಡೂ ಹೇಳ್ತಾನೆ ಇದ್ದಾರೆ. ದೇವರು ಕಂಟಿನ್ಯೂಸ್ ಆಗಿ ಏನು ಮಾಡ್ತಾ ಇದ್ದಾರೆ? ಹೇಳ್ತಾರೆ, ಇಬ್ರಿಗೂ ಹೇಳ್ತಾರೆ. ಮೊದಲು ಸಂತಾನವನ್ನು ಕೊಡ್ತೀನಿ ಅಂತಾರೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ? ನೆಲವನ್ನು ಕೊಡ್ತೀನಿ ಅಂತಾರೆ. ಯಾಕೆ ದೇವರು ಎರಡನ್ನು ಕೊಡಬೇಕು ಅಂತ ಹೇಳಬೇಕು?
ಓಕೆ. ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್, ಮಕ್ಕಳು ಮತ್ತು ನೆಲನೂ ಏನಾಗತ್ತಂತೆ, ಮಲ್ಟಿಪ್ಲೈ ಆಗತ್ತೆ ಅಂತ ಇದ್ದಾರೆ. ಓಕೆ ಸರಿ, ನೀವೇನಕ್ಕೆ ಮನೆ ಕಟ್ತೀರಾ ಅಥವಾ ನೀವೇನಕ್ಕೆ ಸ್ವಂತ ನೆಲ ತೊಗೋಬೇಕು ಅಂತ ಎಷ್ಟೋ ಜನ ಆಸೆ ಪಡ್ತೀವಲ್ಲ, ಸ್ವಂತ ಮನೆ ಇರಬೇಕು ಅಥವಾ ನಮಗೆ ಅಂತ ನೆಲ ಇರಬೇಕು, ಏನಕ್ಕೋಸ್ಕರ ನಾವು ಆಸೆ ಪಡ್ತೀವಿ? ನೀವೇನಕ್ಕೆ ಆಸೆ ಪಡ್ತೀರಾ? ಜನರಲಾಗಿ ಕೇಳ್ತಾ ಇದ್ದೀನಿ. ನೀವು ಮನುಷ್ಯರಾದ ನಾವು ಏನಕ್ಕೆ ಆಸೆ ಪಡ್ತೀವಿ? ನನಗೆ ಅಂತ ಮನೆ ಇರಬೇಕು ಅಥವಾ ನನಗೆ ಅಂತ ನೆಲ ಇರಬೇಕು, ನಾವು ಯಾಕೆ ಆಸೆ ಪಡ್ತೀವಿ? ಯೋಚನೆ ಮಾಡಿ ಹೇಳಿ, ನಿಮ್ಮ ಉತ್ತರ ಏನಿತ್ತು? ಏನು ಹೇಳ್ತಾರೆ? ಸೆಕ್ಯೂರಿಟಿ, ಸುರಕ್ಷತೆ ಅಂತ. ಓಕೆ, ಬೇರೆ ಏನಕ್ಕೋಸ್ಕರ ನಮಗೆ ಮನೆ ಇರಲಿ, ಸಂಪತ್ತಿರಲಿ, ಎಲ್ಲ ವಿಷಯಗಳು ನಮಗೆ ಡಿಸೆಂಡೆಂಟ್ಸ್ ಅಂದರೆ ಸಂತಾನ ಬೇಕಿರಲಿ ಅಥವಾ ಇದು ಏನಕ್ಕೋಸ್ಕರ ನಾವು ನೆಲ ಬೇಕು ಅಂತ ಆಸೆ ಪಡ್ತೀವಿ? ಯೋಚನೆ ಮಾಡಿ ನೋಡಿ. ಯಾರಿಗೂ ಆಸೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಅಂತ ಒಂದು ಸ್ವಂತ ಮನೆ ಇರಬೇಕು ಅಂತ ಎಲ್ಲರೂ ಏನು ಮಾಡ್ತೀವಿ? ಆಸೆ ಪಟ್ಟೇ ಬಿಡ್ತೀವಿ. ಯಾಕೆ ನಾವು ಆಸೆ ಪಡ್ತೀವಿ? ಒಂದು ಸುರಕ್ಷಿತತೆ, ಬೇರೆ ಹಾನರ್ ಅಂತಾರೆ, ಮರ್ಯಾದೆ. ನನಗೆ ಅಂತ ಮನೆ ಇದ್ದರೆ ನಾನೇನು ಮಾಡ್ಬೋದು? ಮರ್ಯಾದೆ. ಏನಕ್ಕೆ ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಮರ್ಯಾದಿನ? ನನಗೆ ಅಂತ ಮನೆ ಇದ್ದರೆ ಏನು ಆ ಜಾಗದಲ್ಲಿ ಏನು ತೋರಿಸುತ್ತಂತೆ? ನನಗೆ ಅಂತ ಮನೆ ಇದ್ದರೆ ಆ ಜಾಗದಲ್ಲಿ ಏನು ತೋರಿಸ್ತಾ ಇದೆ? ನನ್ನ ಮನೆ, ನಾನು ಏನು ಬೇಕಾದರೂ ಮಾಡ್ಬೋದು. ಇದೇ ನಾನು ಬೇರೆಯವ್ರ ಮನೇಲಿದ್ದರೆ ಅಥವಾ ಬಾಡಿಗೆಗಿದ್ದೀವಿ, ಲೀಸ್ಗಿದ್ದೀವಿ, ಏನೋ ಹೇಳ್ತೀವಲ್ಲ, ಅಲ್ಲಿ ಏನಾಗ್ತಾಯಿದೆ? ಏನೇ ಇದ್ರೂ ಅದು ನನ್ನ ಮನೆ ಅಲ್ಲ. ಇವಾಗ ದೇವರು ಅವರ ಮಕ್ಕಳಿಗೆ ಅಥವಾ ಅವರಿಗೋಸ್ಕರ ಒಂದು ವಾಗ್ದಾನ ಕೊಡಬೇಕಾದ್ರೆ, ಇದು ನೋಡಿ, ಇದನ್ನು ತಿರುಗಿ ಎತ್ಕೊಂಬಂದು ನಮ್ಮ ಜೀವನಕ್ಕೆ ನಾವು ಕನೆಕ್ಟ್ ಮಾಡಬೇಕು. ಆಬ್ರಾಮನಿಗೆ ದೇವರು ನೆಲ ಕೊಡಬೇಕು ಅಂತ ಆಸೆ ಪಟ್ಟಿದ್ದು. ದೇವರು ಬೇಕಾದರೆ ಅವನಿಗೆ ಅಂತ ಒಂದು ಸೈಟ್ ಕೊಡ್ಬೋದಾಗಿತ್ತು. ಆದರೆ ಆಬ್ರಾಮನ ಜೀವನ ಯಾವ ರೀತಿ ಇತ್ತಂತೆ? ದೇವ್ರು ಏನು ಹೇಳ್ತಾ ಇದ್ದಾರೆ? ಅವನು ಅಲ್ಲಿಗೂ ಏನು ಮಾಡ್ತಾ ಇದ್ದ? ಕ್ಯಾಂಪ್ ಹಾಕ್ಕೊಂಡು ಸುತ್ತಾಡ್ತಾ ಇದ್ದ. ಯಾಕೆ? ದೇವರೇ ನೀವು ಅಷ್ಟು ನೆಲ ಕೊಡೋದು ಬೇಕಿಲ್ಲ, ನನಗೇನು ಕೊಡಿ? ಒಂದೇ ಒಂದು ಸೈಟ್ ಕೊಡಿ, ಒಂದೇ ಒಂದು ಏನು ಮಾಡಿ, ಒಂದು ಜಾಗದಲ್ಲಿ ನನಗೆ ಅಂತ ಒಂದು ಏನು ಕೊಡಿ? ಮನೆ ಕೊಡಿ. ಯಾಕೆ? ಯಾಕೋಬನ ಜೀವನ ಯೋಚನೆ ಮಾಡಿ ನೋಡಿ. ಅವರು ಎಲ್ಲಿ ಬಾಳ್ತಾಯಿದ್ರು? ಗೂಡಾರ. ಇಸ್ರೇಲ್ ಜನರು ಸಹ ಈಜಿಪ್ತಲ್ಲಿರುವಾಗ ಮನೆ ಮಾಡ್ಕೊಂಡಿದ್ರು. ಓಕೆ, ತಿರುಗಿ 40 years ಏನು ಮಾಡ್ತಾಯಿದ್ರೆ ಅಲ್ಲಲ್ಲಿ ಗೂಡಾರ ಹಾಕೊಂಡು ಆಚೆ ಬರ್ತಾರೆ. ನಾವು ದೇವರ ಜೊತೆ ಕಂಟಿನ್ಯೂಸ್ ಆಗಿ ಮಾತನಾಡುವುದನ್ನು ಕಲಿಯುವುದು ನಾವು ನಮ್ಮ ಪ್ರಾಮಿಸ್ ಅನ್ನೋದು ನಮ್ಮ ಸ್ವಂತ ನೆಲದ ಹಾಗೆ. ಹಲ್ಲೆಲೂಯಾ. ದೇವರ ವಾಗ್ದಾನ, ದಾವೀದನು ರಾಜ ಆಗುವುದು ಅವನ ಸ್ವಂತ ನೆಲ. ನಾವು ದೇವರು ಇವಾಗ ನಿಮ್ಮನ್ನು ಏನಕ್ಕೋಸ್ಕರ, ಒಂದು ವಿಷಯಕ್ಕೋಸ್ಕರ ಕರೆದು ವಾಗ್ದಾನ ಕೊಟ್ಟಿದೆ, ನಿಮ್ಮ ಮಕ್ಕಳು ಕೊಡ್ತೀನಿ ಅಂತ ಏನೋ ಹೇಳ್ತಾರೆ, ಅದೊಂದು ವಾಗ್ದಾನ, ಅದೊಂದು ಪ್ರಾಮಿಸ್. ಆ ಪ್ರಾಮಿಸ್ ಅನ್ನೋದೇನು? ನನ್ನ ನೆಲ, ನನಗೋಸ್ಕರ ದೇವರು ನನ್ನ ಮರ್ಯಾದೆಗೋಸ್ಕರ, ಗೌರವಕ್ಕೋಸ್ಕರ ಕೊಡುವಂಥ ಒಂದು ವಿಷಯ. ಆದರೆ ಆ ನೆಲವನ್ನು ನಾನು ಹೋಗಿ ಸೇರಬೇಕಂದ್ರೆ ದೇವರ ಜೊತೆ ಗೂಡಾರದಲ್ಲಿ ನಾನೇನು ಮಾಡೋಕ್ಕೆ ಕಲಿಬೇಕು? ವಾಸ ಮಾಡೋದನ್ನು ಕಲಿಬೇಕು. ಹಲ್ಲೆಲೂಯಾ. ಯಾಕಂದರೆ ಗೂಡಾರ ಅನ್ನೋದೇನಿರಲ್ಲ, ಒಂದು ಜಾಗದಲ್ಲಿರಲ್ಲ. ಎಲ್ಲೆಲ್ಲ ಮೇಘಸ್ತಂಭ ಇರುತ್ತೋ, ಎಲ್ಲೆಲ್ಲ ಅಗ್ನಿಸ್ತಂಭ ಇರುತ್ತೋ, ಆ ಜಾಗದಲ್ಲೆಲ್ಲ ಏನಿರುತ್ತೆ? ಒಂದು ಗೂಡಾರ. ಯಾವಾಗೆಲ್ಲ ಮೇಘಸ್ತಂಭ ಮುಂದೆ ಹೊರಡುತ್ತೋ ನಾನೇನು ಮಾಡಬೇಕು? ಗೂಡಾರ ತಗೊಂಡು ಮುಂದೆ ಹೋಗಬೇಕು. ನಾನು ಯಾವಾಗ ದೇವರು ಕೊಟ್ಬಿಟ್ರು, ಇದೇ ನನ್ನ ಪ್ರಾಮಿಸ್, ಇದೇ ನಾನು ಅಂತ ಕೂತ್ಕೊಂಡ್ಬಿಡ್ತೀವೋ, ನಾವೇನು ಮಾಡೋಕ್ಕಾಗಲ್ಲ, ದೇವರಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ಯಾರೆಕ್ಟರ್ನ ದೇವ್ರು ಏನು ಮಾಡೋಕ್ಕಾಗಲ್ಲ, ರಿಫೈನ್ ಮಾಡೋಕ್ಕೆ ನಮ್ಮನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ರಿಗೂ ದೇವ್ರು ಕೊಡುವಂಥ ಫೈನಲ್ ವಾಗ್ದಾನ ಬೇಕೇನಂತ? ದೇವರೇ ಮನೆ ಕೊಡ್ತೀನಿ ಅಂದ್ರಲ್ಲ, ಮನೆ ಕೊಡಿ ಅಂತ. ಆದರೆ ದೇವರ ಮನೆ ಕೊಡುವವರೆಗೂ ನಾವೇನು ಮಾಡ್ತಾ ಇದ್ದೀವಿ? ದೇವ್ರು ನಮ್ಮ ಕ್ಯಾರೆಕ್ಟರ್ನ ಸರಿಪಡಿಸ್ತಾರೆ. ಯಾಕಂದರೆ ಒಂದು ವೇಳೆ ಆ ಮನೆ ಸಿಕ್ಕಿದ ಮೇಲೆ ನಾನು ದೇವರ ಜೊತೆ ಇಲ್ಲದೆ ಹೋಗ್ಬಿಟ್ರೆ ಆ ಜಾಗದಲ್ಲಿ ಏನಾಗ್ತಾ ಇದೆ? ನಾನು ಲೋಕದಲ್ಲಿರುವಂಥ ಒಂದು ವಿಷಯವನ್ನು ಸಂಪಾದನೆ ಮಾಡ್ತಾ ಇದ್ದೀನಿ, ಆದರೆ ನನ್ನ ನಿತ್ಯ ಜೀವನ ಏನು ಮಾಡ್ತಾ ಇದ್ದೀನಿ? ಅದಕ್ಕೋಸ್ಕರ ವಾಪಸ್ ಹೋಗ್ತಾ ಇದೆ. ಯಾಕಂದರೆ ಎಷ್ಟೋ ಜನರು ಏನು ಮಾಡ್ತಾರೆ? ಅವರ ವಾಗ್ದಾನವನ್ನು ಪಡ್ಕೊಂಡು ದೇವರನ್ನು ಬಿಟ್ಟು ದೂರ ಹೋಗಿ, ಅಥವಾ ದೇವರು ಎಷ್ಟೋ ಜನ ಆ ವಾಗ್ದಾನ ಕೊಟ್ಟಿಲ್ಲ ಅಂದರೆ ಏನು ಮಾಡಿಬಿಡ್ತಾರೆ? ಓಡೋಗಿ. ನೋಡಿ, ಆ 40 ವರ್ಷದಲ್ಲಿ ಅವರು ಫಸ್ಟು ಸ್ವಲ್ಪ ವರ್ಷಗಳಲ್ಲೇ ದೇವರು ಅವ್ರಿಗೇನು ಕೊಡ್ತಾರೆ? ಆಪರ್ಚುನಿಟಿ ಕೊಡ್ತಾರೆ, ನೀವೇನು ಮಾಡ್ಬೋದು, ಆ ನೆಲವನ್ನು ಪಡ್ಕೊಬೋದು ಅಂತ. ಆದರೆ ಅವ್ರಿಗೊಂದು ಕಂಡೀಷನ್ ಹಾಕ್ತಾರೆ ದೇವರು. ಯಾರೇ ಆ ಜನರಿಗೆ ಕಂಡೀಷನ್, ಏನು ಕಂಡೀಷನ್ ಹಾಕ್ತಾರೆ? ಸ್ವಲ್ಪವಾಗಿ ಏನು ಮಾಡಿ, ಇದು ಮಾಡಿ, ನಾನು ಹೇಳುವವರೆಗೂ ಏನು ಮಾಡಬೇಡಿ, ಒಳಗಡೆ ಹೋಗ್ಬಿಡಿ. ಲಾಸ್ಟ್ ವೀಕ್ ಏನು ಓದಿದ್ವಿ? ಒಬೀಡಿಯನ್ಸ್. ದೇವರು ಹೇಳುವ ತನಕ ಕೇಳಿ ಕಾದಿರುವುದು. ಈ ಜನ ಏನು ಮಾಡ್ತಾರೆ? ಇಲ್ಲ, ನಾನು ಹೋಗ್ತೀನಿ ಅಂತ ಜಾಗವನ್ನು ಬಿಟ್ಟು
ಒಳಗಡೆ ಹೋಗ್ತಾರೆ. ನಾವು ಆ ಒಂದು ಡಿಸರ್ನ್ಮೆಂಟ್ ಅಂತಾರೆ. ಡಿಸರ್ನ್ಮೆಂಟ್ ಅಂದರೆ ದೇವರು ನಮ್ಮನ್ನು ಆ ಕಾಲಕ್ಕೆ ಎಲ್ಲಿ ನಡೆಸ್ತಾ ಇದ್ದಾರೆ ಅಂತ ಕಲಿತುಕೊಳ್ಳುವುದು, ಅಥವಾ ದೇವರ ವಾಕ್ಯದಲ್ಲಿ ನಮ್ಮನ್ನು ಏನು ಮಾಡ್ತಾರೆ ಅಂತ ಕಲಿಯುವುದು. ದೇವರು ನಮ್ಮನ್ನು ಕಾದಿರು ಅಂತ ಹೇಳುವಾಗ ನಾವು ಓಡಿ ಹೋದರೆ ಒಳಗಡೆ ಏನು ಮಾಡ್ತೀವಿ, ಆ ಜನರು ಓಡೋಗ್ತಾರೆ ಒಳಗಡೆ. ನಾನು ವಿನ್ ಮಾಡೋಕ್ಕೆ ಹೋಗ್ತೀನಿ, ನಾನು ದೇವರು ಏನು ಹೇಳ್ಬಿಡ್ತಾರೆ, ಶಾಪ ಕೊಟ್ಬಿಡ್ತಾರೆ ಈ ಜನರ ಮೇಲೆ. ನೀವು ಇನ್ಮೇಲೂ ನೀವೇನು ಮಾಡಿ, ನಿಮ್ಮ ಸಂತಾನ ಏನು ಮಾಡಲ್ಲ, ಒಳಗಡೆ ಹೋಗುವುದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ. ಯಾಕಂದರೆ ಇವ್ರು ಭಯಪಡ್ತಾರೆ. 10 ಜನ ಗೂಢಾಚಾರಿ ಒಳಗಡೆ ಹೋಗಿ ಏನು ಮಾಡ್ತಾರೆ, ಆಚೆಗಡೆ ಬಂದು ಇವ್ರನ್ನ ಇಲ್ಲವರೆಲ್ಲ ದೊಡ್ಡವರು ಇದು ಮಾಡ್ತಾ ಅದು ಮಾಡ್ತಾ ಹೇಳಿದ ತಕ್ಷಣ ಈ ಜನರೆಲ್ಲ ಏನು ಮಾಡ್ತಾರೆ, ಮೋಸೆಗೆ ವಿರೋಧವಾಗಿ, ಆರೋನ್ ವಿರೋಧವಾಗಿ ಏನು ಮಾಡ್ತಾರೆ, ಎದ್ದು ನಿಂತ್ಕೊಳ್ತಾರೆ. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಇವ್ರ ಮೇಲೆ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಏನಂತ, ನನಗೆ ವಿರೋಧವಾಗಿ ನಿಂತ್ಕೊಳ್ಳಿ, ನೀವು ನಿಮ್ಮ ಸಂತಾನ ಹೋಗಲ್ಲ, ನೆಕ್ಸ್ಟ್ ಜನ್ರೇಷನ್ ಏನು ಮಾಡ್ತೀನಿ, ನಾನು ಕಳಿಸ್ತೀನಿ ಅಂದ್ಬಿಡ್ತಾರೆ. ಹೇಳಿದ ತಕ್ಷಣ ಈ ಜನರೇನು, ಅಯ್ಯೋ ಇಲ್ಲ ನಮಗೆ ಬೇಕೇ ಬೇಕು, ನನಗೆ ಬೇಕೇ ಬೇಕು ಅಂತ ಏನು ಮಾಡ್ತಾರೆ, ಒಳಗಡೆ ಹೋಗ್ತಾರೆ. ಹೋಗಿ ಅಷ್ಟು ಜನ ಸತ್ತೋಗ್ತಾರೆ ಆ ವಾರಲ್ಲಿ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರವ್ರ ವಾಗ್ದಾನ ಕೊಟ್ಟಿದ್ದ ಮೇಲೆ ಹೋಗು ಅಂತ ಹೇಳುವವರೆಗೂ ನಾವೇನು ಮಾಡಬಾರ್ದು, ಅದು ಜಾಗವನ್ನು ಬಿಟ್ಟು ಹೋಗಬಾರ್ದು. ಯಾವಾಗ ನಾವು ನಮ್ಮ ಬಲದಲ್ಲಿ ನಾನು ಮಾಡ್ತೀನಿ ಅಂತ ಹೋಗ್ತೀವೋ, ನಾವೇನು ಮಾಡ್ತೀವಿ, ನಮ್ಮ ವಾಗ್ದಾನವನ್ನು ನಾವೇ ಕಳ್ತ್ಕೊಳ್ತೀವಿ. ನಾವಿಲ್ಲದೆ ಹೋದರೆ ಆ ವಾಗ್ದಾನ ಬೇರೆ ಯಾರಿಗೂ ಏನು ಮಾಡ್ತಾರೆ, ದೇವರು ಕೊಟ್ಬಿಡ್ತಾರೆ. ಅಲ್ಲೆಲ್ಲೂಯ. ಇದಕ್ಕೇನೆ ಅಷ್ಟು ಮುಖ್ಯ ನಾವೇನು ಮಾಡಬೇಕು, ದೇವರು ಆ ಕಾಲದಲ್ಲಿ ಎಲ್ಲಿ ನಡೆಸ್ತಾ ಇದ್ದಾರೋ, ಕಷ್ಟನೋ ಸುಖನೋ, ಆ ಕಾಲದಲ್ಲಿ ದೇವರು ಎಲ್ಲಿ ನಡೆಸ್ತಾ ಇದ್ದಾರೋ ಆ ಜಾಗದಲ್ಲಿ ನಾನು ಏನು ಮಾಡಬೇಕು, ನಡಿಬೇಕು. ಇಲ್ಲದೆ ಹೋದರೆ ದೇವ್ರು ಏನು ಮಾಡ್ತಾರೆ, ವಾಗ್ದಾನ ಎತ್ಕೊಂಡು ಹೋಗಿ ಯಾರಿಗೋ ಕೊಟ್ಬಿಡ್ತಾರೆ. ಆ ವಾಗ್ದಾನ ನಾವೇನು ಮಾಡ್ಕೊಳ್ತೀವಿ, ಮಿಸ್ ಮಾಡ್ಕೊಳ್ತೀವಿ. ಏನಕ್ಕೋಸ್ಕರ ಅದನ್ನು ಸ್ಟಾರ್ಟ್ ಮಾಡಿದೆ, ಯಾಕೋಬನಲ್ಲ, ಅಬ್ರಾಮನು ಆ ನೆಲ ನಾವು ಎಲ್ಲಿ ಯಾವುದಲ್ಲಿ ನಾವು ದೇವರು ನಮ್ಮನ್ನು ಟೆಂಟಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗೂಡಾಕಿ ದೇವರು ಅಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾವೇನು ಮಾಡೋದು ಕಲಿಬೇಕು, ಅವರ ಜೊತೆ ನಡೆಯೋದು ಕಲಿಬೇಕು. ದೇವ್ರು ಯಾವಾಗ ಮಾಡು ಅಂತಾರೋ ಒಂದು ವಿಷಯ ಏನು ಮಾಡಬೇಕು, ಯಾವಾಗ ಪರ್ಮಿಷನ್ ಕೊಡ್ತಾರೋ ದೇವ್ರು, ನಾವೇನು ಮಾಡಬೇಕಂದ್ರೆ, ಎಷ್ಟೋ ಸತಿ ನಾವೇನು ಮಾಡಿಬಿಡ್ತೀವಿ ಅಂದರೆ, ದೇವ್ರ ಹತ್ರ ಕೀಳೋದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ದೇವರು ನೋ ಅಂತ ಹೇಳಿದ ತಕ್ಷಣ, ಅಷ್ಟೇ ದೇವ್ರು ಇದು ನೋ ಅಂತ ಹೇಳ್ಬಿಟ್ರು, ಅಷ್ಟೇ ಮುಗೀತು ಅಂತ. ಕೆಲವು ವಿಷಯಗಳಲ್ಲಿ ದೇವರು ಇಲ್ಲ ಅಂತ ಗಟ್ಟಿಯಾಗಿ ಹೇಳ್ಬೇಕಾದ್ರೆ ನಾವು ಏನು ಮಾಡಬೇಕು, ಆಯಿತು ದೇವ್ರೆ ನಮಗೆಲ್ಲ. ಕೆಲವು ವಿಷಯಗಳಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ, ಆ ಸಮಯಕ್ಕೆ ನೋ ಅಂತಾರೆ. ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಯಾರಂದರೆ ಆಬ್ರಾಮನ್ ನೋಡಿ. ನಾವೆಲ್ಲರೂ ಇವಾಗ ಫಾರ್ ಎಕ್ಸಾಂಪಲ್ ದೇವ್ರು ನಿಮ್ಗೊಂದು ವಾಗ್ದಾನ ಕೊಡ್ತಾರೆ, ದೇವರು ಹೇಳ್ತಾರೆ ಇವಾಗ ಈ ಸಮಯಕ್ಕೆ ಹೋಗು ಅಂತ ಇದ್ದಾರೆ, ಓಕೆ ಹೋಗಿ ಮಾಡು ಅಂತ. ಹೋಗಿ ಮಾಡು ಅಂತ ಹೇಳ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ದೇವರು ಹೋಗಿ ಮಾಡು ಅಂತ ಹೇಳಿದ್ರು, ಸೊ ಅದರಿಂದ ಇದನ್ನು ನಾನು ಮಾಡ್ತೀನಿ ಅಂತ. ದೇವರ ಕೃಪೆಯ ಜಾಗದಲ್ಲಿ ಇಲ್ಲ ಅಂದರೂ ನಾವೇನು ಮಾಡ್ತೀವಿ, ಇಲ್ಲ ಮಾಡ್ತೀನಿ, ದೇವರು ಹೋಗು ಅಂದರೂ ನಾನು ಏನು ಮಾಡ್ತೀನಿ, ಮಾಡ್ತೀನಿ ಅಂತ ಎಷ್ಟೋ ಜನ ಹೋಗ್ತಾರೆ. ಯಾಕಂದ್ರೆ ನೋಡಿ, ಅಬ್ರಾಮನಿಗೆ ದೇವ್ರು ಏನು ಹೇಳ್ತಾರೆ, ಈಸಾಕನ್ನು ಕರ್ಕೊಂಡೋಗಿ ಏನು ಮಾಡು, ನನಗೆ ಬಲಿಯಾಗಿ ಕೊಡು ಅಂತ. ಅವನು ಏನು ಹೇಳ್ತಾನೆ, ಎಲ್ಲ ಹೇಳ್ಬಿಟ್ಟು ದೇವ್ರ ಮೇಲೆ ನೋಡಿ ಇಷ್ಟು ಆಸೆ ಇರುತ್ತೆ ಅವನ ಮೇಲೆ. ಅವನ ಜೀವನವೆಲ್ಲ ಅವನು ಎದುರು ನೋಡಿದ್ದು ಯಾರಿಗೋಸ್ಕರ, ಈಸಾಕನಿಗೋಸ್ಕರ. ಅವನು ಎಷ್ಟು ಒಂದು 5 ವರ್ಷ ಹುಡುಗ ಇರ್ಬೋದು, ಒಂದು 10 ವರ್ಷ ಹುಡುಗ ಇರ್ಬೋದು. ಅಷ್ಟು ವರ್ಷಗಳಲ್ಲಿ ಅಬ್ರಾಮನು ತನ್ನ ಎಲ್ಲ ಪ್ರೀತಿಯನ್ನು, ಎಲ್ಲ ವಿಷಯನ ಏನು ಮಾಡಿರ್ತಾನೆ ಅವನ ಮೇಲೆ ಸುರಿಸಿ. ಎಷ್ಟು ಚೆನ್ನಾಗಿ ಅವನ ಮೇಲೆ ಏನಿರ್ತೈತೆ, ಬಾಂಡ್ ಇದ್ದಿರುತ್ತೆ ಅವ್ರ ಜೊತೆ. ಯಾರಿಗೂ ಅಬ್ರಾಮನಿಗೂ ಈಸಾಕನು ಅಷ್ಟು ಹತ್ರ ಇದ್ದಿರ್ತಾರೆ. ಅಂಥ ಒಂದು ಮಗನನ್ನು ದೇವ್ರು ಏನು ಹೇಳ್ತಾ ಇದ್ದಾರೆ, ಬಲಿ ಕೊಡು ಅಂತ. ಅವನ ಮೇಲೆ ಹೋಗ್ತಾನೆ, ಕಟ್ತಾನೆ, ಇನ್ನೇನು ಬಲಿ ಕೊಡಬೇಕನ್ನುವಾಗ ದೇವ್ರು ಏನು ಬಿಡ್ತಾರೆ, ನಿಲ್ಲು, ಏನು ಮಾಡಬೇಡ, ನಿನ್ನ ಮಗನ ಮೇಲೆ ಕತ್ತೆ ಹಾಕ್ಬೇಡ. ಒಂದು ವೇಳೆ ನಮ್ಮಂಥ ಜನರು ಆ ಜಾಗದಲ್ಲಿ ಇದ್ದಿದ್ರೆ, ಒಂದು ವೇಳೆ ಬಲಿ ಕೊಡೋಕೆ ಹೋದ್ಮೇಲೆ ದೇವರು ನೋ ಅಂತ ಹೇಳಿದ್ದನ್ನು ನಾವೇನು ಮಾಡಿರಲ್ಲ, ಕೇಳಿಸ್ಕೊಂಡಿರಲ್ಲ. ದೇವ್ರ ಜೊತೆ ಏನು ಹೇಳ್ತೀರಂದರೆ, ಆನ್ಲೈನಲ್ಲಿ ಇರಬೇಕಂದ್ರೆ ತಕ್ಷಣ ದೇವ್ರು ಹೇಳುವಾಗ ನಾವೇನು ಮಾಡಬೇಕು, ಆ ಸಮಯಕ್ಕೆ ಕರೆಕ್ಟಾಗಿ ಕೇಳಿಸ್ಕೊಬೇಕು. ನಾವೇನು ಮಾಡ್ತೀವಿ ಅಂದರೆ, ಇದ್ದಿದ್ದ ಜಾಗದಲ್ಲೇ ನನಗೆ ದೇವರೆಲ್ಲ ಏನು ಮಾಡಬೇಕು, ಕಲಿಸ್ಬೇಕು. ದೇವರು ಸದ್ಯಕ್ಕೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಅದಿಟ್ಕೊಂಡು ನಾನೇನು ಮಾಡಬೇಕು, ಮುಂದೆ ಹೋಗ್ಬೇಕು. ಯಾಕಂದರೆ ಆ ಜಾಗದಲ್ಲಿ ದೇವ್ರು ಏನು ಮಾಡ್ತಾರೆ, ಅದಕ್ಕೆ ತಕ್ಕಂಥ ಅರ್ಥ ನಮಗೇನು ಮಾಡೋದು, ಆ ಕಾಲಕ್ಕೆ ಸರಿಯಾದ ಅರ್ಥವನ್ನು ನಮಗೇನು ಮಾಡ್ತಾರೆ, ದೇವರು ಕೊಡ್ತಾರೆ. ಅಲ್ಲೆಲ್ಲೂಯ. ಕಾಲಕ್ಕೆ ಸರಿಯಾಗಿ ದೇವ್ರು ಏನು ಮಾಡ್ತಾರೆ, ಅರ್ಥವನ್ನು ನಮಗೆ ಕೊಡ್ತಾರೆ. ನಾವು ಯಾವಾಗ ಸ್ಟಾರ್ಟಿಂಗಲ್ಲಿ ದೇವರು ಬಲಿ ಕೊಡು ಅಂದರು, ಇವಾಗ ಇದೇನು ಪಿಶಾಚಿನನ್ನು ಬಲಿ ಕೊಡಬೇಡ ಅಂತ ಸೌಂಡ್ ಮಾಡ್ತಾ ಇದ್ದಾನೆ ಅಂತ ಅಬ್ರಾಮ್ ಏನು ಮಾಡಿರ್ಬೋದು, ಇಲ್ಲ ನಾನು ಕೊಡ್ತೀನಿ ಅಂತ. ಸೊ ಅಬ್ರಾಮ್ನಲ್ಲಿ ಏನಿತ್ತು, ದೇವರ
ದೇವರ ವಾಯ್ಸ್, ದೇವರ ಆ, ಶಬ್ದವನ್ನು, ದೇವರ ಸ್ವರವನ್ನು ಕೇಳುವಂಥ ಜ್ಞಾನ ಅವನಲ್ಲಿತ್ತು. ದೇವರ ಸ್ವರವನ್ನು ಅವನು ಏನು ಮಾಡೋಕ್ಕಾಗುತ್ತೋ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ನೋಡಿ, ಇನ್ನೊಂದು ಎಕ್ಸಾಂಪಲ್ ಯಾರಂದರೆ ಸಾಮ್ಯಲನು ಏನು ಮಾಡ್ತಾ ಇರ್ತಾನೆ, ಮಲ್ಕೊಂಡಿರ್ಬೇಕಾದ್ರೆ 3 ಸತಿ ಏನಾಗುತ್ತೆ, ದೇವರು ಕರೀತಾರೆ. ಕರೆಯುವಾಗೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲೋ ಓಡ್ತಾನೆ, ಏಲಿ ಅವನ ಗುರು ಏಲಿ ಹತ್ರ ಓಡ್ತಾನೆ. ಯಾಕೆ ಏಲಿ ಹತ್ರ ಓಡ್ತಾನೆ? ಯಾಕಂದರೆ ದೇವರ ಸ್ವರ ಏಲಿಯ ಸ್ವರ ಥರ ಅವನು ಕೇಳಿಸಿರತ್ತೆ. ಏಲಿ ಕರೆಯುವ ರೀತಿಯಲ್ಲೇ ದೇವ್ರು ಏನು ಮಾಡಿರ್ತಾರೆ ಅವರ ಜೊತೆ, ಏಲಿಯ ಸ್ವರದಲ್ಲಿ ಸಾಮ್ಯೋಲನ ಜೊತೆ ಮಾತನಾಡಿದ ಕಾರಣ. ಯಾಕಂದರೆ ಬೇರೆ ಸ್ವರ ಇದ್ರೆ ಸುಲಭವಾಗಿ ನಾವು ಅರ್ಥ ಮಾಡ್ಕೊಂಬರ್ತೀವಿ. ನೈಟಲ್ಲಿ ಯಾರೋ ಒಬ್ಬರು ಬಂದು ಸಾಮ್ಯೋಲ ಅಥವಾ ಬೇರೆ ಏನಾದರೂ ಟಕ್ಕಂತ ಕರೆದ್ರೆ ನಮ್ಗೇನಾಗ್ಬಿಟ್ಟು, ಇದು ನಮ್ಮ ತಂದೆ ತಾಯಿ ಅಲ್ಲ. ನಾನು ಯಾಕೆ ಅಮ್ಮ ಹತ್ರ ಇವಾಗ ಅಮ್ಮ ಸ್ವರ ನನಗೆ ಕೇಳಿಸಿಲ್ಲ ಅಂದರೆ ನಾನು ಯಾಕೆ ಅಮ್ಮ ಹತ್ರ ಹೋಗಿ ಅಮ್ಮ ಕರೆದ್ರ ಅಂತ ಕೇಳ್ತೀನಿ? ಎಲ್ಲೋ ದೂರದಿಂದ ನಮ್ಮಮ್ಮ ಕರೆದಿದ್ರ ಥರ ಇದೆ ಅಂತ ನಾನು ಏನು ಮಾಡ್ತೀನಿ, ಹೋಗಿ ಕೇಳಿಸ್ಕೊಳ್ತೀನಿ. ಸೊ ಅವನು 3 ಸತಿನೂ ಏಲಿಯ ಕಡೆ ಓಡಿದ್ದಕ್ಕೆ ಕಾರಣ ಏನು? ಏಲಿ ಕರೆದ ರೀತಿಯಲ್ಲಿ ಅವನಿಗೆ ಸ್ವರ ಕೇಳಿಸ್ತು. ಹಲ್ಲೆಲೂಯ. ಸೊ ನಮ್ಮ ಜೀವನದಲ್ಲಿ ದೇವರು ಆ ಸ್ವರವನ್ನು ಬೇರೆಯವ್ರ ಮೂಲಕ ಸಹ ಮಾತಾಡ್ಬೋದು. ನನ್ನ ಜೊತೆನೇ ಮಾತಾಡಬೇಕು ಅಂತಲ್ಲ, ನಮ್ಮ ಜೊತೆಲಿರೋರ ಮೂಲಕ ಏನು ಮಾಡ್ತಾರೆ ದೇವರು ಅರ್ಥ. ನೋಡಿ, ಅಷ್ಟು ದಿವಸ ಎದುರಾಗಿ ನಿಂತ್ಕೊಂಡಿದ್ದಂಥ ಜನ ದೇವರು ಓಕೆ ಹೇಳ್ತಾ ಇದ್ದಾರೆ, ನಿಮಗೆ ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ, ಇವಾಗ ಹೋಗು ಅಂತ. ನಿನಗಿಷ್ಟು ದಿವಸ ನಿನಗೆ ವಿರೋಧವಾಗಿ ಇದನ್ನು ಮಾಡಬೇಡ ಅಂತಿದ್ದಂಥ ಜನ ಸಡನ್ನಾಗಿ ಏನು ಹೇಳ್ತಾರೆ, ಸರಿ ಆಯ್ತು ಮಾಡೋಣ. ಸೊ ಆ ಜಾಗದಲ್ಲಿ ಏನು ತೋರಿಸ್ತಾ ಇದೆ? ದೇವರ ಕೃಪೆ. ನಾವು ಎದುರು ನೋಡಿದ ರೀತಿಯಲ್ಲೇ ದೇವರು ಅದನ್ನು ಮಾಡ್ಬೋದು, ಮಾಡದೇ ಇರ್ಬೋದು, ಅದೋಕೆ ಬೇರೆ ಸೆಕೆಂಡ್ರಿ. ಆದರೆ ಇಷ್ಟು ವರ್ಷ ಬೇಡ ಅಂತ ಹೇಳಿದ ಜನರು ಸಡನ್ನಾಗಿ ಓಕೆ ಅಂತ ಹೇಳುವ ಸ್ಥಳದಲ್ಲಿ ದೇವ್ರು ಕರ್ಕೊಂಬರ್ತಾ ಇದ್ದಾರೆ ಅಂದರೆ, ಸೊ ಏನು ಅರ್ಥ ಮಾಡ್ಕೊಬೇಕು, ಆಯಿತು ದೇವ್ರು ನನಗೆ ಪರ್ಮಿಷನ್ ಕೊಡ್ತಾರೆ. ಯಾಕಂದರೆ ಯೋಬನ ಪುಸ್ತಕದಲ್ಲೂ ದೇವ್ರು ಏನು ಹೇಳ್ತಾರೆ ಅಂದರೆ, ದೇವರು ಅವರ ಮಕ್ಕಳ ಜೊತೆ ಅವರ ಚಿತ್ತವನ್ನು ಯಾವ ರೀತಿ ಅವರ ಮನಸ್ಸಲ್ಲಿ ಇಡ್ತಾರೆ ಅಂದರೆ, ಅವರ ಡಿಸಿಷನ್ ಯಾವ ರೀತಿ ಇಡ್ತಾರೆ ಅಂದರೆ, ನಮ್ಮ ಜೊತೆ ಡ್ರೀಮ್ಸಲ್ಲೂ ವಿಷನ್ಸಲ್ಲೂ ಮಾತಾಡ್ತಾರೆ ಅಂತ ದೇವರು. ಕನಸಲ್ಲೂ ಇದೆಲ್ಲ ಏನು ಮಾಡ್ತಾರೆ, ಮಾತಾಡ್ತಾರೆ. ಅಥವಾ ನಮ್ಮ ಜೊತೆಯಲ್ಲಿರುವಂಥ ಜನರ ಮೂಲಕ ಏನು ಮಾಡ್ತಾರೆ, ಕನ್ಫರ್ಮೇಷನ್. ಯಾಕಂದರೆ ಪೌಲಿಗೂ ಸಹ ಏನಾಗತ್ತಂದರೆ, ಯಾರೋ ಒಬ್ರು ಬಂದು ಹೇಳ್ತಾರೆ, ನನ್ನ ಜ್ಞಾಪಕ ಇಲ್ಲ ಸರಿಯಾಗಿ, ಆದರೆ ಅಪೊಸ್ತಲ ಕೃತ್ಯಗಳಲ್ಲಿರ್ಬೋದು, ಅವ್ರು ಬಂದು ಏನು ಹೇಳ್ತಾರೆ, ಯಾರೋ ಒಬ್ರು ಬಂದು ಹೇಳ್ತಾರೆ ಏನಂತ, ನೀನು ಜೆಂಟೈಲ್ಸ್, ನೀನು ಅನ್ಯ ಜನರಿಗೆ ಏನು ಮಾಡಬೇಕು, ದೇವರ ವಾಕ್ಯನ ಹೋಗಿ ಹೇಳಬೇಕು, ಇದೆಲ್ಲ ಇದೆ ಅಂತ ಅವರ ಕಾಲಿಂಗ್ನ ಬಂದು ಪೌಲಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪೌಲ್ ಏನು ಹೇಳ್ತಾರೆ, ಆಯ್ತು ನನಗೆ ಆಲ್ರೆಡಿ ಇದೆಲ್ಲ ಗೊತ್ತು ಅಂತಾರೆ. ಅದಕ್ಕೆ ಅರ್ಥ ಅವರಲ್ಲಿ ಏನು ಮಾಡ್ತಾಯಿಲ್ಲ, ಅವರು ಜಂಬ ತೋರಿಸ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ದೇವರು ಆಲ್ರೆಡಿ ನನಗೆ ಹೇಳಿದ್ದಾರೆ, ಅದನ್ನು ಬೇರೆ ಯಾರ ಮೂಲಕ ನನಗೇನು ಮಾಡ್ತಾಯಿದ್ದಾರೆ, ಕನ್ಫರ್ಮ್ ಮಾಡ್ತಾಯಿದ್ದಾರೆ. ನೋಡಿ, ಆ ಸ್ವರ ನನಗೆ ಅದಕ್ಕೆ ಏನಕ್ಕೋಸ್ಕರ ಹೇಳಿದೆ ಅಂದರೆ, ನಾವು ದೇವ್ರ ಜೊತೆ ಕರೆಂಟ್ ಆಗಿಂದರೆ ಇವಾಗ ದೇವ್ರು ನನ್ನ ಜೀವನದಲ್ಲಿ ಏನು ಮಾಡ್ತಾ ಇದ್ದಾರೆ. ಆವಾಗ ದೇವ್ರು ಒಂದು ವಿಷಯ ಹೇಳಿರ್ಬೋದು, ಮಾಡಬೇಡ ಅಂತ ಹೇಳಿರ್ಬೋದು. ಇವಾಗ ದೇವ್ರು ಏನು ಹೇಳ್ತಾರೆ, ಯಾಕಂದರೆ ಅದೇ ಈಸಾಕನನ್ನು ಬಲಿ ಕೊಡು ಅಂತ ಹೇಳ್ದ ದೇವರು, ತಕ್ಷಣ ಏನು ಹೇಳ್ತಾ ಇದ್ದಾರೆ, ಬಲಿ ಕೊಡಬೇಡ ಅಂತ ಇದ್ದಾರೆ. ದೇವರನ್ನು ಏನು ಮಾಡ್ತಾರೆ, ಇಷ್ಟೋ ಸತಿ ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾರೆ, ಇವನು ಪೇಷಂಟಾಗಿ ಇರ್ತಾನೆ, ನಾನು ಬೇಡ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಬಿಟ್ಟು ಹೋಗ್ತಾನೆ, ಅಥವಾ ಬೇಕು ಅಂತ ಹೇಳಿದ್ರೆ ಎಷ್ಟೇ ಕಷ್ಟ ಬಂದರೂ ಆ ಜಾಗದಲ್ಲಿ ನಿಂತಿರ್ತಾರೆ. ಸೊ ದೇವರು ಪರೀಕ್ಷೆ ಮಾಡಿ ನೋಡ್ತಾರೆ. ಅವರ ವಾಗ್ದಾನ ಕೊಡುವುದು ಮಾತ್ರ ಅಲ್ಲ, ದೇವರಿಗೆ ಮುಖ್ಯವಾದ ವಿಷಯನೂ ಆ ಪರೀಕ್ಷೆ. ದೇವರು ಟೆಸ್ಟ್ ಮಾಡ್ತಾರೆ ಏನಂತ, ಇವನು ನಾನು ಹೇಳುವುದನ್ನು ಕೇಳಿ ನಡೆಯಲ್ಲ. ಅವ್ರಿಗೆ ಮುಖ್ಯವಾಗಿದೆ ಅದೇ ಬೇಕು. ಏನು ಬೇಕು ಅವ್ರಿಗೆ? ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಬರ್ತಾನೆ, ಬೇಕು ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ. ಆ ಕರೆಂಟಾಗಿರೋ ದೇವ್ರ ಹತ್ರ. ನೋಡಿ, ನನ್ನ ಜೀವನದಲ್ಲಿ ದೇವ್ರು ಈ ವಾಗ್ದಾನ ಕೊಟ್ಟರು. ದೇವ್ರ ವಾಗ್ದಾನ ಕೊಟ್ಟ ಮೇಲೆ 1-2 ತಿಂಗಳಲ್ಲಿ ದೇವ್ರು ಏನು ಹೇಳ್ತಾರೆ, ಆ ಜಾಗವನ್ನು ಬಿಟ್ಟು ದೂರ ಬಾ ಅಂತ. ಯೋಚನೆ ಮಾಡಿದೆ, ಏನು ಮಾಡಿದೆ, ಜಾಗವನ್ನು ಬಿಟ್ಟು. ದೇವ್ರು ಅಷ್ಟು ವರ್ಷಗಳು ಕಾದಿದ್ದ ವಾಗ್ದಾನವನ್ನು ಬಿಟ್ಟು ದೇವ್ರು ಏನು ಹೇಳ್ತಾ ಇದ್ದಾರೆ, ದೂರ ಬಾ ಅಂತ ಇದ್ದಾರೆ. ತಿರುಗಿ ದೇವ್ರು ಏನು ಮಾಡ್ತಾರೆ, ಅದೇ ವಾಗ್ದಾನ ತಿರುಗಿ ಕರ್ಕೊಂಬರ್ಬೇಕಾದ್ರೆ ಇವಾಗ ನಮಗೇನಾಗತ್ತೆ, ಅಯ್ಯೋ ತಿರುಗಿ ಇದೆಲ್ಲ ಕಷ್ಟಪಡಬೇಕು, ಇಷ್ಟು ಕಾದಿರ್ಬೇಕು, ಇಷ್ಟು ಮಾಡಬೇಕಂತ ಯೋಚನೆ ಬರುವಾಗಲೆಲ್ಲ ಬೇರೆ ಯಾರ ಮೂಲಕನೋ ದೇವ್ರು ಏನು ಹೇಳ್ತಾರೆ, ಕಾದಿರು. ಸೊ ದೇವರ ವಾಗ್ದಾನವನ್ನು ಕೊಡುವಾಗ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವಾಗ ದೇವರು ಇದನ್ನು ಮಾಡೋದು. ಇವಾಗ ನಾವು ಕಷ್ಟದಲ್ಲಿದ್ದೀವ, ನಮ್ಮ ಜೀವನ ಪೂರ್ತಿ ಕಷ್ಟದಲ್ಲಿರ್ತೀವಿ ಅಂತ ಅರ್ಥ ಅಲ್ಲ. ಇವಾಗ ನಾವು ಸಂತೋಷವಾಗಿದ್ದೀವ, ಜೀವನ ಪೂರ್ತಿ ಸಂತೋಷವಾಗಿರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಆ ಕಾಲದಲ್ಲಿ ದೇವರು ಆ ಕಾಲಕ್ಕೆ ತಕ್ಕಂಥ ಬಲ,
ಮೇಘಸ್ತಂಭವನ್ನು ಅಗ್ನಿಸ್ತಂಭವನ್ನು ಇಟ್ಟು ನಮ್ಮನ್ನೇನು ಮಾಡ್ತಾರೆ, ನಡೆಸ್ತಾರೆ. ಅಲ್ಲೆಲೂಯ. ದೇವರಿಗೆ ನಮಗೆ ನೆಲ ಕೊಡಬೇಕು ಅಂತ ಆಸೆನೇ. ಆದರೆ ನಾನು ಟೆಂಟಿಗೆ ಏನು ಹೇಳ್ತೀರಾ, ಗೂಡಾರ, ನಾನು ಗೂಡಾರದಲ್ಲಿ ದೇವರ ಜೊತೆಯಲ್ಲಿ ಇರೋಕ್ಕಲ್ಲಿದ್ರೆ ನನ್ನ ನೆಲ ನನ್ನನ್ನು ಹುಡುಕಿ ಬರುವಾಗ ನಾನು ಏನು ಮಾಡಲ್ಲ, ದೇವ್ರನ್ನ ಬಿಟ್ಟು ದೂರ ಓಡಲ್ಲ. ಅಲ್ಲೆಲೂಯ. 25 ವರ್ಷ ಆಬ್ರಾಮನ್ ಏನು ಮಾಡ್ತಾ ಇದ್ದಾನೆ, ಗೂಡಾರವಾಗಿ ಓಡ್ತಾ ಇದ್ದಾನೆ. ಆ ಮಗುನ, ಈ ಮಗುನ, ಲೋತ ಅಥವಾ ಎಲಿಯೇಜರ ಅಥವಾ ಇಷ್ಮಾಯೇಲ ಏನಾಗ್ತದೆ, ಅವನಿಗೇನಾಗ್ತಾಯಿದೆ, ಗೂಡಾರವಾಗಿ ಹುಡುಕ್ತಾ ಇದ್ದಾನೆ. ಏನು, ನನ್ನ ಮಗನು ಇಲ್ಲಿ ಸಿಕ್ಬಿಡಲ್ವಾ, ಅವನಲ್ಲಿ ಇದ್ದಂಥ ಆಸೆ ಏನು, ನನ್ನ ಮಗ ಈ ಜಾಗದಲ್ಲಿ ಸಿಕ್ಬಿಡಲ್ವಾ ಅನ್ನೋಂಥ ಆಸೆ. ಅವನಲ್ಲಿದ್ದಂಥ ಆಸೆಯನ್ನು ದೇವರು ಯಾರ ಮೂಲಕ ನೆರವೇರಿಸ್ತಾ ಇದ್ದಾರೆ, ಈಸಾಕನ ಮೂಲಕ. ಅಲ್ಲೆಲೂಯ. ಆದರೆ ಆ ಈಸಾಕನು ಬರಬೇಕಂದ್ರೆ ಅವನಿಗೇನಾಗಬೇಕಾಗಿತ್ತು, ಲೋತನ ಬಿಟ್ಟು ನೋಡಿ. ಅದೇ ಜೆನಿಸಸ್ಸಲ್ಲಿ 13ನೇ ಅಧ್ಯಾಯ ಅದನ್ನ ನೀವು ಓದಿದ್ರಲ್ಲ, ಅದರಲ್ಲಿ ಲೋತನ ಅವನನ್ನು ಬಿಟ್ಟು ದೂರ ಹೋಗುವವರೆಗೂ ದೇವರು ಅವನಿಗೆ ನೆಲ ಕೊಡ್ತೀನಿ ಅಂತ ವಾಗ್ದಾನನೂ ಕೊಡಲ್ಲ. ಲೋತನು ಹೋಗಿದ ತಕ್ಷಣ ದೇವ್ರು ಏನು ಹೇಳ್ತಾರೆ ಅಂದರೆ, ಅವನ ಕಣ್ಗಳನ್ನು ಮುಚ್ಚಿದ ತೆರೆ ಓಪನ್ ಆಯ್ತು. ಯಾರಿಗೆ? ಆಬ್ರಾಮ್ನಿಗೆ ಸ್ಟಾಪಿಂಗೇ ಯಾರು? ಲೋತ್ ಯಾರು? ಸ್ವಂತ. ಒಂದು ವೇಳೆ ಆಬ್ರಾಮ್ ಸತ್ತೋಗ್ಬಿಟ್ರೆ ಅವನ ಇದೆಲ್ಲ ಯಾರಿಗೋ, ಒಂದು ಎಲಿಯೇಜರ್ಗೆ ಹೋಗುತ್ತೆ ಅಥವಾ ಲೋತನಿಗೆ ಹೋಗುತ್ತೆ. ನೋಡಿ, ಲೋತನ ಬಿಟ್ಟು ಅವನ ಪಾಟ್ ಎಲ್ಲೂ ಸೋದೋಮ್ ಗೊಮೋರ ಕಡೆ ಅವನು ದೇವ್ರಿಗೆ ಭಯ. ಇವರು ಇಬ್ಬರು ಏನು ಯಾರು ಕೆಟ್ಟವರಲ್ಲ. ಆದರೆ ಅವರಿಬ್ಬರು ಜೊತೆಯಲ್ಲಿದ್ದಂಥ ಕಾಲ ಏನಾಯಿತು, ದೂರ. ಅವನು ಲೋತನು ಹೋಗುವವರೆಗೂ ದೇವರ ಆಬ್ರಾಮ್ನಿಗೆ ನಾನು ಈ ನೆಲ ಕೊಡ್ತೀನಿ ಅಂತ ವಾಗ್ದಾನ ಕೊಟ್ಟಿಲ್ಲ. ಸೊ ನಮ್ಮ ಜೀವನದಲ್ಲೂ ಸಹ ದೇವರು ವಾಗ್ದಾನಗಳನ್ನು ಕೊಡುವಾಗ ನಾನು ಏನೋ ಮಾಡಿದ್ದೀವಿ, ಸೊ ಅದರಿಂದ ವಾಗ್ದಾನ ಸಿಕ್ಕಿದೆ. ಇವಾಗ ತಿರುಗಿ ಏನು ಮಾಡ್ತಾರೆ, ಕಷ್ಟದಲ್ಲಿ ಕರ್ಕೊಂಡು ಹೋಗಿ ಆ ವಾಗ್ದಾನವನ್ನು ಏನು ಮಾಡ್ತಾರೆ, ದೇವರು ನೆರವೇರಿಸ್ತಾರೆ. ಅಲ್ಲೆಲೂಯ. ಆದರೆ ನಾವು ಕಷ್ಟ ಕಾಲದಲ್ಲಿ ಏನು ಮಾಡಬೇಕು, ಇರೋದು ಕಲಿವಿ. ಯಾಕಂದರೆ ದೇವ್ರು ಏನೆಲ್ಲ ರಿಮೂವ್ ಮಾಡಬೇಕಾಗಿತ್ತು, ಲೋತನ ರಿಮೂವ್ ಮಾಡಬೇಕು, ಎಲಿಯೇಜರ್ನ ರಿಮೂವ್ ಮಾಡಬೇಕು ಅವನ ಜೀವನದಿಂದ. ನೆಕ್ಸ್ಟು ಇಷ್ಮಾಯೇಲನ ಸಹ ಏನು ಮಾಡಬೇಕಾಗಿತ್ತು, ದೇವರು ದೂರ ಅದೆಲ್ಲ ಹೋಗುವವರೆಗೆ. ಯಾಕಂದರೆ ಅದೆಲ್ಲ ಇದ್ದರೆ ಆಬ್ರಾಮನ ನೆಲ, ಆಬ್ರಾಮನ ಈಸಾಕನಿಗೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ಆ ನೆಲ ಇವನ ಸಂಪತ್ತಲ್ಲಿ ಏನು ಮಾಡಬೇಕು, ಯಾರು ಬಂದು ಏನು ಮಾಡ್ತಾರೆ, ಅವರೆಲ್ಲ ಏನು ಮಾಡ್ತಾರೆ, ಪಾಲು ಕೇಳೋಕ್ಕೆ ಪ್ರಾರಂಭಿಸ್ತಾರೆ. ಸೊ ಈಸಾಕನಿಗೇನು, ಆಬ್ರಾಮ್ಗೇನು ಆಸೆ, ಅವನು ಸಂಪೂರ್ಣ ಸೊತ್ತಲ್ಲ ಈಸಾಕ್. ಅವನು ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾನೆ ದೇವ್ರ ಹತ್ರ, ದೇವರೇ ನನ್ನ ಸೊತ್ತು ನೀವೆಲ್ಲ ಕೊಟ್ಟಿದ್ದೀರಾ, ಆಯಿತು, ಇದೆಲ್ಲ ನಾನು ಯಾರಿಗೆ ಬಿಟ್ಟು ಹೋಗ್ಲಿ ಅಂತಾನೆ. ಅವನಲ್ಲಿ ಇದ್ದಂಥ ದೊಡ್ಡ ನೋವೇನು, ಎಲ್ಲ ಕೊಟ್ಟಿದ್ದೀರಾ ದೇವರೇ, ನೀವೇ ನನ್ನ ಸಂಪತ್ತಾಗಿರ್ಬೋದು, ಆದರೆ ಕೊಟ್ಟಿರೋದೆಲ್ಲ ನಾನು ಯಾರಿಗೆ ಬಿಟ್ಟು ಹೋಗಲಿ. ಸೊ ಕೊಟ್ಟಿರೋದೆಲ್ಲವೂ ಯಾರಿಗೆ ಬಿಟ್ಟು ಹೋಗ್ತಾನೆ, ಲಾಸ್ಟಲ್ಲಿ ಈಸಾಕನಿಗೆ ಬಿಟ್ಟು ಹೋಗ್ತಾನೆ. ಅಲ್ಲೆಲೂಯ. ಸೊ ದೇವರು ನಮ್ಮನ್ನು ನಡೆಸುವಾಗ ಕರೆಂಟಾಗಿರ್ಬೇಕು ನಾವು ದೇವರ ಜೊತೆ. ಇವಾಗ ದೇವರು ಏನು ಹೇಳ್ತಾ ಇದ್ದಾರೆ ಮಾಡೋದಕ್ಕೆ, ಕಾದಿರೋ ಅಂತಾರ ಕಾದಿರಬೇಕು, ನಡಿ ಅಂತಾರ ನಡಿಬೇಕು. ಆ ಮೇಘ ಸ್ತಂಭ, ಅಗ್ನಿಸ್ತಂಭ ನಮ್ಮ ಜೊತೆ ಇರಬೇಕು. ಅಲ್ಲೆಲೂಯ. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾ ಕಾಲವಿದೆ. ನಿಮ್ಮ ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಂಡಿರುವಂಥ ಕೆಲವು ವಿಷಯಗಳೇನೆಂದ್ರೆಪ್ಪ, ನೀವು ನಮ್ಮನ್ನು ಆ ಕಾಲದಲ್ಲಿ ಎಲ್ಲಿ ನಡೆಸಬೇಕು ಅಂತಿದ್ದೀರೋ ಸರಿಯಾಗಿ ನಡೆಸಿ. ನಿಮ್ಮ ಕೃಪೆ ನಮಗೆ ಬಲವನ್ನು ಕೊಳ್ಳಿ, ಸಮಾಧಾನವನ್ನು ಕೊಳ್ಳಿ. ನಾವು ತಗೊಳ್ಳುವಂಥ ಎಲ್ಲ ನಿರ್ಧಾರಗಳಲ್ಲೂ ದೇವರ ಕೃಪೆಯು ಸಮಾಧಾನ ನಮ್ಮ ಜೊತೆ ಇರುತ್ತೆ ಅಂತ ವಾಗ್ದಾನ ಕೊಟ್ಟರಲ್ಲ, ಅದಕ್ಕಾಗಿ ಸ್ತೋತ್ರ. ಇವಾಗ ನಾವು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಈ ಕಾಲದಲ್ಲಿ ನಾವೇನು ಮಾಡಬೇಕು ಅಂತ ನಮಗೆ ನೀವು ನಡೆಸಿಯಪ್ಪ. ನಾವು ಬರುವಂಥ ಕಾಲಗಳೆಲ್ಲದಲ್ಲೂ ನೀವು ನಮ್ಮ ಜೊತೆ ಇದು ನಡೆಸ್ತೀರಂತ ನಾವು ವಾಗ್ದಾನ ಕೊಟ್ಟಂಥ ದೇವರು ನಮ್ಮ ನಡೆಸ್ತಾರೆ. ಎಲ್ರಿಗೂ ಒಂದೊಂದು ವಾಗ್ದಾನ ಕೊಟ್ಟಿದ್ದೀರ ವರ್ಷ. ಆ ವಾಗ್ದಾನವನ್ನು ಅಥವಾ ಪರಲೋಕದ ದೇವರು ನಿಮ್ಮ ಸಮಯದಲ್ಲಿ ನಮಗೆ ಸರಿಯಾಗಿ ನಡೆಸಿ, ನಾವು ನಿಮ್ಮ ಮೇಘಸ್ತಂಭ ಅಗ್ನಿಸ್ತಂಭ ಗೂಢವಾಗಿ ನಿಮ್ಮ ಜೊತೆ ನಾವು ನಡೆಯುವಾಗ ಸರಿಯಾದ ಸಮಯದಲ್ಲಿ ನಡೆಸ್ಕೊಡ್ತೀರ. ಇವಾಗ ನೀವು ಹೋಗು ಅಂತ ಹೇಳುವಾಗ ಅದನ್ನು ನಾವು ಹೋಗಿ ಪಡ್ಕೊಳ್ಳೋಕೆ ಸಹಾಯ ಮಾಡಿ. ಹೌದಪ್ಪ, ಎಷ್ಟೋ ಜನರಿಗೆ ಅವರ ವಾಗ್ದಾನಗಳ ಹತ್ತಿರ ಇರ್ಬೋದು, ಸಹಾಯ ಮಾಡಿ. ಆ ವಾಗ್ದಾನಗಳು ಪಡೆದುಕೊಂಡು ನಮ್ಮ ಬಲದಲ್ಲ, ನಿಮ್ಮ ಬಲದಲ್ಲಿ ಎಲ್ಲವನ್ನೂ ನಾವು ನಡೆಯೋದಕ್ಕೆ ಸಹಾಯ ಮಾಡಿ. ಎಲ್ಲವನ್ನೂ ಅಪ್ಪ ನಿಮ್ಮ ಹೆಸರಲ್ಲಿ ನಾವು ಕೇಳ್ತೀವಿ, ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಪ್ಪ. ಜೊತೆ ನಡೆಸ್ಕೊಡಿಯಪ್ಪ. ಅದೇ ರೀತಿಯಲ್ಲಿ ಈ ವಾರದಲ್ಲಿ ಎಲ್ರಿಗೂ ಎಷ್ಟೋ ಜನ ಏನೇನೋ ಕೋರಿಕೆಗಳಿರುತ್ತೆ, ಎಷ್ಟೋ ವಿಷಯಗಳಿರುತ್ತಪ್ಪ. ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ದೇವರ ಹಸ್ತದ ಕೈ ಕೆಳಗಡಗಿದ್ದು ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳೋಕೆ ಸಹಾಯ ಮಾಡಿ. ನಿಮ್ಮ ಹಸ್ತ ನಮ್ಮ ಜೊತೆಯಲ್ಲಿರಲಿ. ಹೌದಪ್ಪ, ಯಾವುದಲ್ಲೂ ನಿಮ್ಮನ್ನು ಬಿಟ್ಟು ನಾವು ದೂರ ಹೋಗೋದಂತೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಾವೆಲ್ಲವನ್ನು ಪಡ್ಕೊಳ್ಳೋಕೆ ನಿಮ್ಮ ಹತ್ರ ಅನ್ನೋ ಸಮಯ. ಹೌದಪ್ಪ, ನಿಮ್ಮಲ್ಲಿ ಕಾದಿರೋರು ಯಾವತ್ತೂ ದುಃಖ ಪಟ್ಟು ಹೋಗೋದಿಲ್ಲ ಅಂತ ಹೇಳ್ತೀರಾ.
ಎಲ್ರಿಗೂ ಸಹಾಯ ಕೊಡಿ. ನಿಮ್ಮ ಬಲವನ್ನು ಎಲ್ಲರೂ ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲೋ ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀವಿ ದೇವರೇ. ನೀವು ಜೊತೆ ಇದು ನಡೆಸ್ಕೊಡಿ ಅಪ್ಪ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಮಗನಾದ ಹೌದಪ್ಪ ನಿಮ್ಮ ಕೃಪೆ, ನಿಮ್ಮ ಬಲ ಮತ್ತು ಹೌದಪ್ಪ ಪವಿತ್ರ ಆತ್ಮರ ಅನ್ಯೂನತೆ ಐಕ್ಯತೆ ನಮ್ಮ ಪ್ರತಿಯೊಬ್ಬರ ಜೊತೆಯೂ ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಗಳ ಜೊತೆಯದು ನೀವು ನಡೆಸ್ತೀರಾ ಅಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ಬಂದು ನಿಮ್ಮ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೌದಪ್ಪ ಬೇಡಿ ಹೊಂದಿದ್ದೀವಿ ತಂದೆಗೆ. ಆಮೇನ್.